ಹಾಯ್, ಎಲ್ರು ಹೇಗಿದ್ದೀರಾ? ಹೇಗ್ ಓದ್ತಾ ಇದ್ದೀರಾ? ಎಲ್ರು ಚೆನ್ನಾಗಿ ಓದ್ತಿದ್ದೀರಾ ಅನ್ಕೊಂತೀನಿ. ಅಂಡ್ ಎಲ್ರಿಗೂ ನಾ ಮಾಡ್ತಿರೋಂತಹ ವಿಡಿಯೋಗಳು ಹೆಲ್ಪ್ಫುಲ್ ಆಗ್ತಿದೆ ಅನ್ಕೊಂತೀನಿ. ಏನಾದ್ರೂ ತೊಂದರೆಗಳಿದ್ರೆ, ಏನಾದ್ರೂ ಸಜೆಷನ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಸಜೆಷನ್ಸ್ಗಳು ಅಥವಾ ನಿಮ್ಮ ತೊಂದರೆಗಳು, ಪ್ರಾಬ್ಲಮ್ಸ್ಗಳು ನೀವು ಶೇರ್ ಮಾಡ್ಬೋದು. ಐ ವಿಲ್ ಸಾರ್ಟ್ ಇಟ್ ಔಟ್. ನನ್ನ ಪ್ರಾಬ್ಲಮ್ಸ್ಗಳು, ನನ್ನ ಕಡೆಯಿಂದ ಪ್ರಾಬ್ಲಮ್ಸ್ಗಳು ಏನಾದ್ರೂ ಆಗ್ತಿದ್ರೆ ನಾನು ಅದನ್ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಬಂದ್ಬಿಟ್ಟು, ಈ ವಿಡಿಯೋನ ನಾನು ಲಾಸ್ಟ್ ವಿಡಿಯೋದಲ್ಲೇ ಮಾಡಿರೋ ಅಂತದ್ದೆ. ಅಂದ್ರೆ ನಾನು ಇಂಪಾರ್ಟೆಂಟ್ ಟಾಪಿಕ್ಸ್ ಫಾರ್ VAO ಎಕ್ಸಾಮ್ ನಾನು ಲಾಸ್ಟ್ ವಿಡಿಯೋದಲ್ಲೇ ನಾನು ಶೇರ್ ಮಾಡಿದೀನಿ, ಪೇಪರ್ 1 ಪೇಪರ್ 2. ಬಟ್ ಈ ವಿಡಿಯೋದಲ್ಲಿ ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಗಳಿಗೆ ಮಾಡ್ಕೊಡ್ತಿದ್ದೀನಿ. ಕನ್ನಡ ಅಂಡ್ ಇಂಗ್ಲಿಷ್ ಎರಡು ಮಿಕ್ಸ್ ಆಗಿರುತ್ತೆ ಇದ್ರಲ್ಲಿ. ಲಾಸ್ಟ್ ವಿಡಿಯೋದಲ್ಲಿ ಬರೀ ಇಂಗ್ಲಿಷ್ ಮಾತ್ರ ನಾನು ಫೋಕಸ್ ಮಾಡಿದ್ದೆ. ಬಟ್ ನಂಗೆ ತುಂಬಾ ಜನ ಕೇಳಿದ್ದೆ, ಮ್ಯಾಮ್ ಕನ್ನಡ ಮೀಡಿಯಂ ಅವರಿಗೆ ಮಾಡ್ಕೊಡಿ ಅಂತ, ಕನ್ನಡ ಮೀಡಿಯಂ ಅಲ್ಲಿ ಹೇಳಿ, ಕನ್ನಡ ಟಾಪಿಕ್ಸ್ ಗಳನ್ನ ಮೆನ್ಷನ್ ಮಾಡಿ ಅಂತ. ಸೊ ಹಾಗಾಗಿ ನಾನು ಕನ್ನಡ ಮೀಡಿಯಂ ಅವ್ರಿಗೆ ಮಾಡಿದೀನಿ. ಅವ್ರನ್ನ ಮಿಸ್ ಮಾಡಬಾರ್ದಲ್ವಾ, ಸೊ ಅವರಿಗೂ ಹೆಲ್ಪ್ಫುಲ್ ಆಗ್ಬೇಕು. ಸೊ ಅದಕ್ಕೋಸ್ಕರ ಐ ಆಮ್ ಸಾರಿ ಫಾರ್ ದಟ್. ಲಾಸ್ಟ್ ಟೈಮ್ ನಾನು ಬರೀ ಇಂಗ್ಲಿಷ್ ಅಲ್ಲಿ ಮಾಡಿರೋದಕ್ಕೋಸ್ಕರ. ಅಂಡ್ ಇದ್ರಲ್ಲಿ ನಾನು ಕನ್ನಡ ಅಂಡ್ ಇಂಗ್ಲಿಷ್ ಅಟ್ ಎ ಟೈಮ್ ಎರಡೂನು ಮೆನ್ಷನ್ ಮಾಡಿದೀನಿ. ಈ PDF ನಾನು ಶೇರ್ ಮಾಡ್ತೀನಿ. ಲಾಸ್ಟ್ ಟೈಮ್ ನನಗೆ ತುಂಬಾ ಕಮೆಂಟ್ಸ್ಗಳು, ಮೆಸೇಜ್ಗಳು ಬಂದಿತ್ತು. ತುಂಬಾ ನೆಗೆಟಿವ್ ಆಗಿ ಮಾಡಿದ್ರು. ನಾನು PDF ಶೇರ್ ಮಾಡೋದಕ್ಕೆ ಆಗಿರ್ಲಿಲ್ಲ. ಯಾಕಂದ್ರೆ ನಾನು ಲಾಸ್ಟ್ ಟೈಮ್ ನಾನು ಶುಕ್ರವಾರ, ಶನಿವಾರ ಹಂಗೆ ನನ್ನ ವಿಡಿಯೋನ ಪೋಸ್ಟ್ ಮಾಡಿದ್ದು. ಬಟ್ ಆ ಟೈಮ್ ಅಲ್ಲಿ ನಾನು ಇರ್ಲಿಲ್ಲ. ನನ್ನ ಲ್ಯಾಪ್ಟಾಪ್ ನನ್ನ ಮನೇಲೆ ಬಿಟ್ಬಿಟ್ಟು ನಾನು ನನ್ನ ಪರ್ಸನಲ್ ವಿಚಾರಕ್ಕೆ ನಮ್ಮ ಮನೆಗೆಲ್ಲ ಹೋಗೋದಿರುತ್ತೆ ಅಲ್ವಾ. ಸೊ ಹೋದಾಗ ಆ ಟೈಮ್ ಅಲ್ಲಿ ನನಗೆ PDF ನನಗೆ ಶೇರ್ ಮಾಡೋದಕ್ಕಾಗಿಲ್ಲ. ಯಾಕಂದ್ರೆ ನನ್ನ ಫೋನ್ ಅಲ್ಲಿ ನನಗೆ PDF ಇರ್ಲಿಲ್ಲ. ಸೊ ನಾನು ಬಂದಿದ ತಕ್ಷಣ ನಿಮಗೆ ನಾನು PDF ಶೇರ್ ಮಾಡ್ಕೊಟ್ಟಿದ್ದೀನಿ. ಅಂಡ್ ಸಾರಿ ಫಾರ್ ದಟ್. ಅಂಡ್ ಥ್ಯಾಂಕ್ಸ್ ಫಾರ್ ವೇಟಿಂಗ್. ತುಂಬಾ ಜನ ವೇಟ್ ಮಾಡಿದ್ರೆ ಅದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ. ಅಂಡ್ ತುಂಬಾ ಜನಕ್ಕೆ ಇಷ್ಟ ಆಗ್ಲಿಲ್ಲ ಅದು. ಸೊ ಅವರಿಗೆ ಸಾರಿ ಹೇಳ್ತೀನಿ. ಅಂಡ್ ಈ ವಿಡಿಯೋ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಾನು PDF ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡ್ತೀನಿ, ಡೋಂಟ್ ವರಿ. ಅಂಡ್ ವಿಡಿಯೋ ಶುರು ಮಾಡೋಣ. ಇದ್ರಲ್ಲಿ ಎಲ್ಲ ಟಾಪಿಕ್ಸ್ ಗಳು ಮೆನ್ಷನ್ ಮಾಡ್ತೀನಿ. ಮೇನ್ಲಿ ಫಾರ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಗಳಿಗೆ ನಾನು ಫೋಕಸ್ ಮಾಡ್ತಿದ್ದೀನಿ. ಇಂಗ್ಲಿಷ್ ಮೀಡಿಯಂ ಕೊಟ್ಟಿರೋದ್ರಿಂದ ನೀವು ಇಂಗ್ಲಿಷ್ ಮೀಡಿಯಂ ಆಗಿದ್ರು ನೋಡ್ಬೋದು. ಸೊ ಶುರು ಮಾಡೋಣ. ಎಲ್ಲ ಟಾಪಿಕ್ಸ್ ಕವರ್ ಮಾಡಿದೀನಿ. ಅಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಅಂದ್ರೆ, ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಸುಮ್ನೆ ನಾನ್ ಸೆನ್ಸ್ ಆಗಲ್ಲ ನಾನು ಹೇಳ್ತಿರೋದು. ನಾನು ಹೇಳೋ ಅಂತ ಟಾಪಿಕ್ಸ್ ಗಳು ಮಿಸ್ ಮಾಡಬೇಡಿ. ಆ ಟಾಪಿಕ್ಸ್ ನ ಕಂಪ್ಲೀಟ್ ಆಗಿ, ಎಕ್ಸಾಕ್ಟ್ ಆಗಿ ಏನ್ ನಾಲೆಡ್ಜ್ ಶೇರ್ ಆಗಿದೆಯೋ ಅದರಲ್ಲಿ, ಅಥವಾ ಏನ್ ಡೀಟೇಲ್ಸ್ ಕೊಟ್ಟಿದಾರೋ ಕಂಪ್ಲೀಟ್ ಆಗಿ ಆ ಟಾಪಿಕ್ ನ ಕವರ್ ಮಾಡ್ಕೊಳ್ಳಿ. ಹಾಗಂತ ನಾ ಹೇಳಿರೋ ಟಾಪಿಕ್ಸ್ ಗಳು ಓದಿದ್ರೆ ಸಾಕು, ಅದ್ ಬಿಟ್ಟು ಬೇರೆ ಯಾವ ಟಾಪಿಕ್ ಇಂದನೂ ಕ್ವಶನ್ ಬರಲ್ವಾ? ಇಲ್ಲ, ಬರುತ್ತೆ. ಬಟ್ ನಾ ಏನ್ ಹೇಳ್ತಿದೀನಿ ಅಂದ್ರೆ, ನಾನ್ ಕೊಡೋ ಟಾಪಿಕ್ಸ್ ಗಳು ದೀಸ್ ಆರ್ ದಿ ಫಂಡಮೆಂಟಲ್ಸ್. ಓಕೆನಾ? ಅಂದ್ರೆ ಈ ಟಾಪಿಕ್ಸ್ ಗಳು, ಎಲ್ಲಾ ಕ್ವಶನ್ಸ್ ಗಳು, ನಾ ಹೇಳೋ ಅಂತ ಟಾಪಿಕ್ಸ್ ಗಳಿಂದ ಕ್ವಶನ್ಸ್ ಗಳು ಯಾಕೆ ತಗೊಂಡ್ಬರ್ತಾರೆ ಅಂದ್ರೆ, ದೀಸ್ ಆರ್ ದಿ ಕೋರ್ ಟಾಪಿಕ್ಸ್. ಓಕೆನಾ? ಯಾವತ್ತೇ ಆದ್ರೂನು ಪಾಲಿಟಿಯಿಂದ ಒಂದು ಕ್ವಶನ್ಸ್ ಕೇಳ್ತಿದ್ದಾರೆ ಅಂದ್ರೆ ಅವ್ರು ನಾರ್ಮಲಿ ಫಂಡಮೆಂಟಲ್ಸ್ ನ ಬಿಡಲ್ಲ, DPSP ನ ಬಿಡಲ್ಲ, ಬೇರೆ ಏನ್ ಬೇಕಿದ್ರು ಬಿಡ್ಬೋದು ಅವರು. ಬಟ್ ದೀಸ್ ಆರ್ ದಿ ಕೋರ್ ಟಾಪಿಕ್ಸ್, ಅದನ್ನ ಬಿಡಲ್ಲ ಅವರು. ಯಾಕಂದ್ರೆ ಆ ಟಾಪಿಕ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಇದೆ, ಕೋರ್ ಟಾಪಿಕ್ಸ್ ಆಗಿರೋದ್ರಿಂದ ಆ ಟಾಪಿಕ್ಸ್ ಗಳನ್ನ ಬಿಡಲ್ಲ. ಮೇ ಬಿ ಸಿಟಿಸನ್ಶಿಪ್ ಬಿಡ್ಬೋದು, ಕರೆಕ್ಟ್ ಅಲ್ವಾ? ಫಂಡಮೆಂಟಲ್ ಡ್ಯೂಟೀಸ್ ಬಿಡ್ಬೋದು. ಬಟ್ ಸೈಲೆಂಟ್ ಫೀಚರ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಗ್ಲಿ, ಅಥವಾ ಫಂಡಮೆಂಟಲ್ ರೈಟ್ಸ್ ಆಗ್ಲಿ, ಅಥವಾ DPSP ಆಗ್ಲಿ ಬಿಡಲ್ಲ. ದೀಸ್ ಆರ್ ದಿ ಕೋರ್ ಟಾಪಿಕ್ಸ್ ಆಗಿರೋದ್ರಿಂದ. ಸೊ ಈ ಟಾಪಿಕ್ಸ್ ಗಳನ್ನ ಮಿಸ್ ಮಾಡಬೇಡಿ. ಬೇರೆ ಟಾಪಿಕ್ಸ್ ಗಳನ್ನ ಮಿಸ್ ಆದ್ರೂ ಕೂಡ, ನಮಗೆ ಟೈಮ್ ಇಲ್ಲ ಅಲ್ವಾ? ಸೊ ಬೇರೆ ಟಾಪಿಕ್ಸ್ ಗಳನ್ನ ಬಿಟ್ರು ಕೂಡ ಈ ಟಾಪಿಕ್ಸ್ ಗಳನ್ನ ಆದಷ್ಟು ಈ ಟೈಮ್ ಪೀರಿಯಡ್ ಅಲ್ಲಿ ಮುಗಿಸ್ಕೊಳ್ಳಿ. ಓಕೆನಾ? ಇನ್ನು ಉಳಿದಿದ್ದು ಬಿಟ್ರು ಓಕೆನಾ, ಯಾಕಂದ್ರೆ ಇವಾಗ ನಮ್ಮ ಹತ್ರ ಟೈಮ್ ಇಲ್ಲ. ಟೈಮ್ ಇದ್ರೆ ಅದನ್ನು ಕವರ್ ಮಾಡ್ಕೊಳ್ಳಿ. ಹಂಗಂತ ಬೇರೆ ಟಾಪಿಕ್ಸ್ ಇಂದ ಕ್ವಶನ್ ಕೇಳಲ್ವಾ ಅಂದ್ರೆ ಇಲ್ಲ, ಕೇಳ್ಬೋದು. ಮ್ಯಾಕ್ಸ್ ಟು ಮ್ಯಾಕ್ಸ್ 1 ಕ್ವಶನ್ 2 ಕ್ವಶನ್ ಬರ್ಬೋದು ಬೇರೆ ಟಾಪಿಕ್ಸ್ ಇಂದಾನು. ಬಟ್ ನಮಗೆ ಟೈಮ್ ಇಲ್ದಿರೋ ಒಂದೇ ಒಂದು ಕಾರಣದಕ್ಕೆ ನಾನು ಇದನ್ನ ಮಾಡ್ತಿರೋದಷ್ಟೇ, ಬೇರೆ ಯಾವ ಉದ್ದೇಶನೂ ಇಲ್ಲ. ನಿಮ್ಮ ಹತ್ರ ಟೈಮ್ ಇದ್ದು ನೀವು ಆಲ್ರೆಡಿ ಪ್ರಿಪೇರ್ ಆಗಿದ್ರೆ ದಟ್ಸ್ ಗುಡ್, ಆಕ್ಚುಲಿ ತುಂಬಾ ಒಳ್ಳೇದೇ ಅದು. ಬಟ್ ಇವಾಗ ಟೈಮ್ ಇಲ್ಲ, ತುಂಬಾ ಸ್ಟೂಡೆಂಟ್ಸ್ ಗಳು ಇವಾಗ ಪ್ರಿಪರೇಷನ್ ಶುರು ಮಾಡಿರೋದ್ರಿಂದ ಈ ಕೋರ್ ಟಾಪಿಕ್ಸ್ ಗಳನ್ನ ಮಿಸ್ ಮಾಡಬೇಡಿ. ಓಕೆನಾ? ಇದನ್ನ ಪ್ರಿಪೇರ್ ಆಗಿ. ಅಂಡ್ ವಿಡಿಯೋ ಶುರು ಮಾಡೋಣ. ಸೊ ಫಸ್ಟ್ ಪೇಪರ್ 1 GK, ಸಾಮಾನ್ಯ ಜ್ಞಾನ ಮತ್ತು ಸಾಮಾನ್ಯ ಅಧ್ಯಯನ ಅಂತಾನೆ ಅವರು ಸಿಲೆಬಸ್ ಅಲ್ಲಿ ಕೊಟ್ಟಿದ್ದಾರೆ. ಅದರಿಂದಾನೇ ಡೈರೆಕ್ಟ್ ಆಗಿ ನಾನು ತಗೊಂಡಿರೋಂಥದ್ದು. ಫಸ್ಟ್ ಕಾನ್ಸ್ಟಿಟ್ಯೂಷನ್ ಇಂದ ನೋಡೋಣ, ಪಾಲಿಟಿ ಇಂದ ನೋಡೋಣ. ಓಕೆನಾ? ಫಸ್ಟ್ ಓಕೆನಾ? ನಾನು ರೆಡ್ ಅಲ್ಲಿ ಮಾರ್ಕ್ ಹಾಕ್ತೀನಿ. ನಾನು ಡೈರೆಕ್ಟ್ ಆಗಿ ಮಾರ್ಕ್ ಹಾಕಿರೋದನ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ನೀವ್ ಅದನ್ನ ಎಲ್ಲೋ ಅಲ್ಲಿ ಹಾಕೋಣ, ಸ್ವಲ್ಪ ಗೊತ್ತಾಗುತ್ತೆ ಅನ್ಸುತ್ತೆ. ಓ, ಏನ್ ಹೆಂಗ್ ಬರುತ್ತೆ ಇದು ಹೈಲೈಟು? 1 ಸೆಕೆಂಡ್.
ಇದು ಹಿಂಗ್ ಬರತ್ತಪ್ಪ, ಇದು ಸರಿಯಾಗಿ ಬರ್ತಿಲ್ಲ. ಕಸ್ಟಮ್ ಹೋಗೋಣ ಇರಿ. ಎಂತ ಇದು? ಓಕೆ, ಬರ್ತಿಲ್ಲ ಹೈಲೈಟ್ ಅಲ್ಲಿ. ಓಕೆ ಓಕೆ, ಸೊ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ, ನೀವು ಅದನ್ನ ಫಾಲೋ ಮಾಡಿದ್ರೆ ಸಾಕು. ನಾನು ಯಾವ್ದು ಇಂಪಾರ್ಟೆಂಟ್ ಅನ್ನೋದನ್ನ ಹಂಗೆ ಶೇರ್ ಮಾಡ್ತೇನೆ. ಲಾಸ್ಟ್ ಟೈಮ್ ಅಲ್ಲಿ ನನಗೆ ಅದು PDF ಕೂಡ ನಾನು ಹೈಲೈಟ್ ಕ್ಲಿಕ್ ಮಾಡಿರೋ ಸೇವ್ ಆಗಿಲ್ಲ. ಬಟ್ ಇದ್ರಲ್ಲಿ ನಾನು ನೀಟಾಗಿ ಯಾವ್ದಾವ್ದೆಲ್ಲ ಕ್ಲಿಕ್ ಮಾಡ್ತೀನೋ ಅದನ್ನ ಹಾಗೆ ಶೇರ್ ಮಾಡ್ತೀನಿ. ಟೆಲಿಗ್ರಾಮ್ ಚಾನಲ್ ನಾನು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಇಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿರ್ತೀನಿ. ಓಕೆ, ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರಲ್ಲ, ಪಕ್ಕ ಕಮೆಂಟ್ ಸೆಕ್ಷನ್ ಅಲ್ಲಿ ಇರುತ್ತೆ, ಪಿನ್ ಮಾಡಿರ್ತೀನಿ. ನೀವು ಅದನ್ನ ಕ್ಲಿಕ್ ಮಾಡಿದ್ರೆ ಟೆಲಿಗ್ರಾಮ್ ಚಾನಲ್ಗೆ ಹೋಗ್ತೀರಾ, ಅಲ್ಲಿ ಫೈಂಡ್ ಮಾಡ್ಬೋದು. ಓಕೆನಾ? ಸೊ ಶುರು ಮಾಡೋಣ. ಸೊ ಫಸ್ಟ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂದ್ರೆ ಪಾಲಿಟಿಯಿಂದ ಯಾವ್ದು ನೋಡೋಣ. ಸೊ ಫಸ್ಟ್ ಪ್ರಿಯಾಂಬಲ್, ವೆರಿ ಇಂಪಾರ್ಟೆಂಟ್. ಓಕೆ, ಸೈಲೆಂಟ್ ಫೀಚರ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಪ್ರಸ್ತಾವನೆ ವೆರಿ ಇಂಪಾರ್ಟೆಂಟ್. ಸಾರಿ, ಮತ್ತೆ ಇಂಗ್ಲಿಷ್ ಅಲ್ಲಿ ಹೇಳ್ತಿದ್ದೀನಿ, ಯಾಕಂದ್ರೆ ನಾನು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಪ್ರಿಪೇರ್ ಆಗಿದೆ, ಅದಕ್ಕೋಸ್ಕರ ಅಷ್ಟೇ. ಬಟ್ ಹಂಗಂತ ನನಗೆ ಕನ್ನಡ ಬರಲ್ಲ ಅಂತ ಏನಿಲ್ಲ, ನಾನು ಕನ್ನಡದಲ್ಲೇ ಓದಿದ್ದೀನಿ, ಕನ್ನಡ ಮೀಡಿಯಂ ಅಲ್ಲೂ ಓದಿದ್ದೀನಿ. ಸೊ ಈಗ ಎರಡನೇದು ಸಂವಿಧಾನ ಮುಖ್ಯ ಲಕ್ಷಣಗಳು ಇಂಪಾರ್ಟೆಂಟ್. ಸಂವಿಧಾನದ ಅನುಸೂಚಿಗಳು ಇಂಪಾರ್ಟೆಂಟ್. ಪೌರತ್ವ ಏನ್ ಅಷ್ಟು ಇಂಪಾರ್ಟೆಂಟ್ ಇಲ್ಲ. ದೆನ್ ಫಂಡಮೆಂಟಲ್ ರೈಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ನಾನು ಇದನ್ನ ಸ್ಟಾರ್ ಹಾಕ್ತೀನಿ, ನೆನಪಿರ್ಲಿ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಇದು ಸ್ಟಾರ್ ತರ ಇದೆಯಾ? ನಾನೇನ್ ಮಾಡಿ ಸ್ಟಾರ್ ತರ ಬರ್ಲಿಲ್ಲ. ಓಕೆ ಓಕೆ, ನೆಕ್ಸ್ಟ್ ದೆನ್ DPSP ವೆರಿ ಇಂಪಾರ್ಟೆಂಟ್. ದೆನ್ ಫಸ್ಟ್ ಇಂಪಾರ್ಟೆಂಟ್ ಇರೋದು ಹಾಕ್ತೀನಿ, ಅದ್ರಲ್ಲಿ ವೆರಿ ಇಂಪಾರ್ಟೆಂಟ್ ಯಾವ್ದು ಇರೋದು ಅನ್ನೋದನ್ನ ಲಾಸ್ಟ್ ವಿಡಿಯೋ ಹೇಗೆ ಮಾಡೋದು ಹಾಗೆ ಮಾಡ್ತೀನಿ, ಆಯ್ತಾ? ಫಂಡಮೆಂಟಲ್ ಡ್ಯೂಟೀಸ್ ಇಂಪಾರ್ಟೆಂಟ್, ಬಟ್ ಓಕೆ ಇರ್ಲಿ. ದೆನ್ ಪ್ರೆಸಿಡೆಂಟ್, ಕೇಂದ್ರ ಸರ್ಕಾರ ರಾಷ್ಟ್ರಪತಿ ಇಂಪಾರ್ಟೆಂಟ್, ಕೇಂದ್ರ ಸರ್ಕಾರ ಉಪರಾಷ್ಟ್ರಪತಿ ಓಕೆ, ಕೇಂದ್ರ ಸರ್ಕಾರ ಪ್ರಧಾನ ಮಂತ್ರಿ ಓಕೆ, ಕೇಂದ್ರ ಸರ್ಕಾರ ಮಂತ್ರಿಮಂಡಲ ಇಂಪಾರ್ಟೆಂಟ್, ಸಂಸತ್ತು ಲೋಕಸಭಾ ರಾಜ್ಯಸಭಾ ಇಂಪಾರ್ಟೆಂಟ್, ರಾಜ್ಯಪಾಲರು ಇಂಪಾರ್ಟೆಂಟ್, ದೆನ್ ವಿಧಾನಮಂಡಲ ಸರ್ಕಾರ ವಿಧಾನಮಂಡಲ ಓಕೆ, ದೆನ್ ರಾಜ್ಯ ಮಂತ್ರಿ ಮಂಡಲ ಓಕೆ, ದೆನ್ ಸರ್ವೋಚ್ಚ ನ್ಯಾಯಾಲಯ ವೆರಿ ಇಂಪಾರ್ಟೆಂಟ್, ದೆನ್ ಉಚ್ಚ ನ್ಯಾಯಾಲಯ ಓಕೆ, PIL ಇಂಪಾರ್ಟೆಂಟ್, ತುರ್ತು ಪರಿಸ್ಥಿತಿ ಇಂಪಾರ್ಟೆಂಟ್, ತಿದ್ದುಪಡಿ ಪ್ರಕ್ರಿಯೆ ಇಂಪಾರ್ಟೆಂಟ್, ಮೂಲ ರಚನಾ ಸಿದ್ಧಾಂತ ಇಂಪಾರ್ಟೆಂಟ್. ಓಕೆ, ಈಗ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಯಾವುದು ಅಂತ ಹೇಳ್ತೀನಿ. ಪ್ರಿಯಾಂಬಲ್ important, very important. Okay, silent features of the constitution important, schedules of constitution important. Okay, citizenship ಏನ್ ಬೇಡ, ನಾನು citizenship ಯಾಕೆ ಹಾಕಿದೆ ಅವಾಗ್ಲೇ, ಫಂಡಮೆಂಟಲ್ ರೈಟ್ ಹಾಕ್ಬೇಕಿತ್ತು. ಓಕೆ, ದೆನ್ ಫಂಡಮೆಂಟಲ್ ರೈಟ್ಸ್ ವೆರಿ ಇಂಪಾರ್ಟೆಂಟ್, DPSP ವೆರಿ ಇಂಪಾರ್ಟೆಂಟ್, ಫಂಡಮೆಂಟಲ್ ಡ್ಯೂಟೀಸ್ ಓಕೆ, ರಾಷ್ಟ್ರಪತಿ ಇಂಪಾರ್ಟೆಂಟ್. ಸಾರಿ, ಮತ್ತೆ ಇಂಗ್ಲಿಷ್ ಅಲ್ಲಿ ಓದ್ತಿದ್ದೀನಿ, ಐ ಆಮ್ ರಿಯಲಿ ಸಾರಿ. ಓಕೆನಾ, ಐ ಆಮ್ ರಿಯಲಿ ಸಾರಿ. ಓಕೆ ಓಕೆ, ರಾಷ್ಟ್ರಪತಿ ಇಂಪಾರ್ಟೆಂಟ್, ಉಪರಾಷ್ಟ್ರಪತಿ, ಪ್ರಧಾನ ಮಂತ್ರಿ ಓಕೆ, ಮಂತ್ರಿ ಮಂಡಲ ನೋಡ್ಕೊಳ್ಳಿ, ಸಂಸತ್ತು ನೋಡ್ಕೊಳ್ಳಿ, ದೆನ್ ರಾಜ್ಯಪಾಲರು ಇಂಪಾರ್ಟೆಂಟ್ ಓಕೆ, ಮುಖ್ಯಮಂತ್ರಿ, ವಿಧಾನಮಂಡಲ ಏನ್ ಬೇಡ, ಸ್ಟೇಟ್ ಲೆಜಿಸ್ಲೇಚರ್ ಅಲ್ವಾ. ಓಕೆ, ಸ್ಟೇಟ್ ರಾಜ್ಯ ಸರ್ಕಾರ ವಿಧಾನಮಂಡಲ ನೋಡ್ಕೊಳ್ಳಿ. ದೆನ್ ಸ್ಟೇಟ್ ಗವರ್ಮೆಂಟ್ ಅಥವಾ ರಾಜ್ಯ ಸರ್ಕಾರ ರಾಜ್ಯ ಮಂತ್ರಿ ಮಂಡಲ ಇಂಪಾರ್ಟೆಂಟ್, ಸರ್ವೋಚ್ಚ ನ್ಯಾಯಾಲಯ ವೆರಿ ಇಂಪಾರ್ಟೆಂಟ್. ದೆನ್ ಹೈಕೋರ್ಟ್ ನೋಡ್ಕೊಳ್ಳಿ, ಜಡ್ಜಸ್ ಅಪಾಯಿಂಟ್ಮೆಂಟ್ ಬಗ್ಗೆ ಎಲ್ಲ ಕೇಳ್ತಾರೆ, ಸೊ ಅದನ್ನ ನೋಡ್ಕೊಳ್ಳಿ. ದೆನ್ ಉಚ್ಚ ನ್ಯಾಯಾಲಯಗಳು, ಅದಾದ್ಮೇಲೆ ಎಮರ್ಜೆನ್ಸಿ ಅಥವಾ ತುರ್ತು ಪರಿಸ್ಥಿತಿ ನಿಬಂಧನೆ ವೆರಿ ಇಂಪಾರ್ಟೆಂಟ್, ತಿದ್ದುಪಡಿ ಪ್ರಕ್ರಿಯೆ ಇಂಪಾರ್ಟೆಂಟ್, ದೆನ್ ಮೂಲ ರಚನಾ ಸಿದ್ಧಾಂತ ಇಂಪಾರ್ಟೆಂಟ್. ಓಕೆ, ದೀಸ್ ಆರ್ ದಿ ಇಂಪಾರ್ಟೆಂಟ್ ಟಾಪಿಕ್ಸ್. ಪಾಲಿಟಿ ಇಸ್ ದ ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ಆಲ್ಮೋಸ್ಟ್ 15 to 18 ಕ್ವಶನ್ಸ್ ಗಳು ಕೇಳ್ತಾರೆ, ಅದಕ್ಕೋಸ್ಕರ. ಓಕೆ, ನೆಕ್ಸ್ಟ್ ಹಿಸ್ಟ್ರಿ ಹೋಗೋಣ. ಹಿಸ್ಟ್ರಿಯಲ್ಲಿ ಪ್ಯಾಲಿಯೋಲಿಥಿಕ್, ಮೀಸೋಲಿಥಿಕ್, ನಿಯೋಲಿಥಿಕ್ ಓಕೆ, ಸಾರಿ ಮತ್ತೆ ಇಂಗ್ಲಿಷ್ ಓಕೆ, ಅದೇ ಅಲ್ವಾ. ಓಕೆ ಓಕೆ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಥವಾ ಸಿಂಧು ನದಿ ನಾಗರಿಕತೆ ಇಂಪಾರ್ಟೆಂಟ್. ದೆನ್ ವೈದಿಕ ಕಾಲ, ಆರಂಭಿಕ ಮತ್ತು ಉತ್ತರ ವೈದಿಕ ಕಾಲ, ಮಹಾಜನ ಪದಗಳು, ದೆನ್ ಮಗಧ ಸಾಮ್ರಾಜ್ಯ ಓಕೆ, ಅಲೆಕ್ಸಾಂಡರ್ ಆಕ್ರಮಣ, ಮೌರ್ಯ ಸಾಮ್ರಾಜ್ಯ ಇಂಪಾರ್ಟೆಂಟ್, ದೆನ್ ಶುಂಗ, ಕಣ್ವ, ಶಾತವಾಹನಸ್ ಓಕೆ, ಗುಪ್ತ ಇಂಪಾರ್ಟೆಂಟ್, ಪಲ್ಲವರು ಓಕೆ, ದೆನ್ ಬಾದಾಮಿ ಚಾಲುಕ್ಯರು ಇಂಪಾರ್ಟೆಂಟ್, ರಾಷ್ಟ್ರಕೂಟರು ಇಂಪಾರ್ಟೆಂಟ್, ಕಲ್ಯಾಣಿ ಚಾಲುಕ್ಯರು ಇಂಪಾರ್ಟೆಂಟ್, ಹೊಯ್ಸಳರು ಇಂಪಾರ್ಟೆಂಟ್, ಚೋಳರು ಓಕೆ ಇರ್ಲಿ, ಚೋಳಾಸು ಇಂಪಾರ್ಟೆಂಟ್ ಆಗುತ್ತೆ, ವಿಜಯನಗರ ಇಂಪಾರ್ಟೆಂಟ್, ಡೆಲ್ಲಿ ಸುಲ್ತಾನಸ್
ಓಕೆ. ಮೊಘಲ್ ಸಾಮ್ರಾಜ್ಯ ಇಂಪಾರ್ಟೆಂಟ್. ದೆನ್ ಬ್ರಿಟಿಷ್ ವಿಸ್ತರಣೆ, ಪ್ಲಾಸಿ ಮತ್ತು ಬಕ್ಸರ್ ಕದನಗಳು, ಆಂಗ್ಲೋ ಮೈಸೂರ್ ವಾರ್ ಇಂಪಾರ್ಟೆಂಟ್, ಆಂಗ್ಲೋ ಸಿಖ್ ವಾರ್, ಓಕೆ. 1857 ದಂಗೆ ಇಂಪಾರ್ಟೆಂಟ್, ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳು ಚಳುವಳಿಗಳು ಇಂಪಾರ್ಟೆಂಟ್. ದೆನ್ ಇಲ್ಲಿಂದ ಹೇಳ್ತೀನಿ ನೋಡ್ಕೊಳ್ಳಿ, ಇಲ್ಲಿಂದ ನೋಡ್ಕೊಂಡೋಗಿ ಆಯ್ತಾ. ಇದೆಲ್ಲಾನು ಇಂಪಾರ್ಟೆಂಟ್. 1885 ಇಂದ ಹಿಡಿದು ಇಲ್ಲಿ ನೋಡಿ, ಯಾಕೆಂದ್ರೆ ಇಲ್ಲಿಂದ ನಮಗೆ ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡಿರೋ ಅಂತದ್ದು ಇದು. ಓಕೆ, ಎಲ್ಲಿ ತನಕ ಅಂತ ಹೇಳ್ತೀನಿ. ನಮಗೆ ಫ್ರೀಡಮ್ ಎಲ್ಲಿ ತನಕ ಬರುತ್ತಾ ಗೊತ್ತಾ, ಅಲ್ಲಿ ತನಕ ನಿಮಗೆ ಎಕ್ಸಾಕ್ಟ್ ಆಗಿ ಹಿಸ್ಟ್ರಿ ಗೊತ್ತಿರ್ಬೇಕು. ನೀವು ಏನ್ಷಿಯಂಟ್ ಮಿಡಿವಲ್ ಮಿಸ್ ಮಾಡಿದ್ರು ಕೂಡ ಮಾಡರ್ನ್ ಹಿಸ್ಟ್ರಿ ಮಿಸ್ ಮಾಡ್ಲೇ ಕೊಡುದು. ಮಾಡರ್ನ್ ಹಿಸ್ಟ್ರಿ ಅದ್ರಲ್ಲೂ ಫ್ರೀಡಮ್ ಮೂವ್ಮೆಂಟ್ ಪಾರ್ಟ್ ಇದೆ ಅಲ್ವಾ. ಫ್ರೀಡಮ್ ಮೂವ್ಮೆಂಟ್ ನಮಗೆ 1885 ಕಾಂಗ್ರೆಸ್ ಎಲ್ಲಿಂದ ಶುರು ಆಗುತ್ತೋ ಅಲ್ಲಿಂದ ವೆರಿ ಇಂಪಾರ್ಟೆಂಟ್. ಮೇ ಬಿ ಆಂಗ್ಲೋ ಮೈಸೂರ್, ಆಂಗ್ಲೋ ಮರಾಠ ಇದೆಲ್ಲ ಬಿಟ್ರು ಕೂಡ, ಅಥವಾ ಬ್ರಿಟಿಷ್ ಅವ್ರು ಬಂದಿದ್ದು ಇದೆಲ್ಲ ಬಿಟ್ರು ಕೂಡ ನಮಗೆ ಫ್ರೀಡಮ್ ಮೂವ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ನಾ ಇಲ್ಲಿ ಹಾಕ್ತೀನಿ, ಇಲ್ಲಿಂದ ಹಿಡಿದು ಆನ್ ಬ್ಯಾಟನ್ ಆಕ್ಷನ್, ಓಕೆ, ಇಂಟಿಗ್ರೇಷನ್ ಆಫ್ ಪ್ರಿನ್ಸ್ಲಿ ಸ್ಟೇಟ್. ಓಕೆ, ಇಲ್ಲಿ ತನಕ ವೆರಿ ಇಂಪಾರ್ಟೆಂಟ್. ಆಲ್ರೆಡಿ ಹೇಳ್ತಿದ್ದೀನಿ, ನಮಗೆ ಡೈರೆಕ್ಟ್ ಆಗಿ ಮೆನ್ಷನ್ ಮಾಡಿದ್ದಾರೆ ಸಿಲೆಬಸ್ ಅಲ್ಲಿ ಫ್ರೀಡಮ್ ಮೂವ್ಮೆಂಟ್ ಬಗ್ಗೆ. ಓಕೆನಾ, ಫ್ರೀಡಮ್ ಮೂವ್ಮೆಂಟ್ ವೆರಿ ಇಂಪಾರ್ಟೆಂಟ್. 1885 ಇಂದ 1947 ತನಕ ಏನೇನ್ ನಡೀತೋ ಇದೇ ಪೀರಿಯಡ್ ನಿಮಗೆ ನೆನಪಿರ್ಬೇಕು. 1885 to 1947 ತನಕ ನಿಮಗೆ ಸಕ್ಕದಾಗಿ ಗೊತ್ತಿರ್ಬೇಕು, ತುಂಬಾ ಚೆನ್ನಾಗಿ ಗೊತ್ತಿರ್ಬೇಕು. ಓಕೆ, ನೆಕ್ಸ್ಟ್, ಓಕೆ, ಕದಂಬರು ಗಂಗರು ಇಂಪಾರ್ಟೆಂಟ್. ಓಕೆ, ಇದು ಎಲ್ಲ ಕರ್ನಾಟಕ ಕಿಂಗ್ಡಮ್ಸ್ ಗಳು, ಚಾಲುಕ್ಯ, ರಾಷ್ಟ್ರಕೂಟ, ಹೊಯ್ಸಳ, ವಿಜಯನಗರ. ಓಕೆ, ಮೈಸೂರು ಒಡೆಯರು ಇಂಪಾರ್ಟೆಂಟ್. ದೆನ್ ಇಲ್ಲಿಂದ ಹೇಳ್ತೀನಿ, ಇದು ವೆರಿ ಇಂಪಾರ್ಟೆಂಟ್. ಕರ್ನಾಟಕ ಸ್ವತಂತ್ರ ಹೋರಾಟದಲ್ಲಿ ಪಾತ್ರ ವೆರಿ ಇಂಪಾರ್ಟೆಂಟ್. ಕರ್ನಾಟಕ ಏಕೀಕರಣ ಚಳುವಳಿ ಇಂಪಾರ್ಟೆಂಟ್. ಕರ್ನಾಟಕ ರಾಜ್ಯ ರಚನೆ ಇಂಪಾರ್ಟೆಂಟ್. ಕರ್ನಾಟಕ ಹಿಸ್ಟ್ರಿ ಕಂಪ್ಲೀಟ್ ಮಾಡ್ತಿದ್ದೀನಿ ನಾನೀಗ. ಕರ್ನಾಟಕ ಸ್ವತಂತ್ರೋತ್ತರ ನಾಯಕರು ಇಂಪಾರ್ಟೆಂಟ್. ಏಕೀಕರಣ ಚಳುವಳಿ ಇಂಪಾರ್ಟೆಂಟ್. ದೆನ್ ಗೋಕಾಕ್ ಚಳುವಳಿ ಇಂಪಾರ್ಟೆಂಟ್. ಈಗ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳು ಹೇಳ್ತೀನಿ. ಓಕೆ, ಹಿಸ್ಟ್ರಿಯಲ್ಲಿ ಓಕೆ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ನೋಡ್ಕೊಳ್ಳಿ. ಓಕೆನಾ, ದೆನ್ ಮಹಾಜನಪದಾಸ್, ವೇದಿಕ್ ಪೀರಿಯಡ್ ಇಂದನೂ ಕೇಳ್ತಾರೆ ಬಟ್ ಲೆಸ್ ಕ್ವಶನ್ಸ್. ಓಕೆನಾ, ನೆಕ್ಸ್ಟ್ ಅಶೋಕ ಸ್ವಲ್ಪ ಫೇಮಸ್ ಆಗಿರೋದ್ರಿಂದ ಅಶೋಕ ಬಗ್ಗೆ ಕೇಳ್ಬೋದು. ದೆನ್ ಗುಪ್ತಾಸ್, ಪಲ್ಲವಾಸ್, ಚಾಲುಕ್ಯಸ್ ಇದೆಲ್ಲ ನಾನು ಅಲ್ಲೇ ಹೇಳ್ತೀನಿ ಲಾಸ್ಟಿಗೆ. ವಿಜಯನಗರ ಎಂಪೈರ್ ವೆರಿ ಇಂಪಾರ್ಟೆಂಟ್. ಮೊಘಲ್ ಸ್ವಲ್ಪ ನೋಡ್ಕೊಳ್ಳಿ. ದೆನ್ ಇದೆಲ್ಲ ಓಕೆ. ಆಂಗ್ಲೋ ಮೈಸೂರ್ ವಾರ್ ಒಂದ್ ಸ್ವಲ್ಪ ನೋಡ್ಕೊಳ್ಳಿ. ಆಮೇಲೆ ಪ್ಲಾಸಿ ಬಕ್ಸರ್ ಕದನ ನೋಡ್ಕೊಳ್ಳಿ. ದೆನ್ 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 ಇದು ಇಂಪಾರ್ಟೆಂಟ್ ಆಗುತ್ತೆ, ಇದು ಇಂಪಾರ್ಟೆಂಟ್ ಆಗುತ್ತೆ. 1857 ದಂಗೆ ಅಂಡ್ ಸಾಮಾಜಿಕ ಧಾರ್ಮಿಕ ಚಳವಳಿ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಅದು ಬಿಟ್ರೆ ನಿಮಗೆ ಇಲ್ಲಿಂದ ನಾನು ಆಲ್ರೆಡಿ ಹೇಳಿದ್ನಲ್ಲ, 1885 ಇಂದ ಹಿಡಿದು ನಿಮಗೆ 1947 ತನಕ ಯಾವ್ಯಾವ ಟಾಪಿಕ್ಸ್ ಗಳಿದೆಯೋ ಇದರಲ್ಲಿ ಎಲ್ಲಾ ಟಾಪಿಕ್ಸ್ ಗಳು ಗೊತ್ತಿರ್ಬೇಕು. ವೆರಿ ಇಂಪಾರ್ಟೆಂಟ್. ಬಟ್ ಬೇಗ ಕವರ್ ಅಪ್ ಮಾಡ್ಬೋದು ಇಷ್ಟು ಟೈಮ್ ಅಲ್ಲಿ, ಅಷ್ಟೇನು ವ್ಯಾಸ್ಟ್ ಅನ್ಸಲ್ಲ, ಮುಗಿಸ್ಕೊಬಹುದು. ಇಲ್ಲಿ ತನಕ ಇಂಟಿಗ್ರೇಷನ್ ಆಫ್ ಪ್ರಿನ್ಸ್ಲಿ ಸ್ಟೇಟ್ ತನಕ ನಿಮಗೆ ಗೊತ್ತಿರ್ಬೇಕು. ಓಕೆನಾ, ದೆನ್ ಕರ್ನಾಟಕ ಹಿಸ್ಟ್ರಿಗ್ ಬಂದ್ರೆ ಇಲ್ಲಿಂದ ನೋಡ್ಕೊಳ್ಳಿ. ರೋಲ್ ಆಫ್ ಫ್ರೀಡಮ್ ಸ್ಟ್ರಗಲ್ ವೆರಿ ಇಂಪಾರ್ಟೆಂಟ್ ಟಾಪಿಕ್, ಡೈರೆಕ್ಟ್ ಆಗಿ ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಕ್ವಶನ್ಸ್ ಗಳು ಬರುತ್ತೆ. ದೆನ್ ಏಕೀಕರಣ ಮೂವ್ಮೆಂಟ್ ಇಂಪಾರ್ಟೆಂಟ್. ರಾಜ್ಯ ರಚನೆ ಇಂಪಾರ್ಟೆಂಟ್. ಸ್ವತಂತ್ರ ನಾಯಕರು ಇಂಪಾರ್ಟೆಂಟ್. ಓಕೆ, ಏಕೀಕರಣ ಚಳವಳಿ ಇಂಪಾರ್ಟೆಂಟ್. ಕೋಕ್ ಚಳವಳಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಓಕೆ, ಇಷ್ಟ ನೆನಪಿರಲಿ. ಜಿಯೋಗ್ರಫಿಗೆ ಹೋಗೋಣ. ಸ್ಥಾನ ಮತ್ತು ವ್ಯಾಪ್ತಿ ಒಂದ್ ಸೆಕೆಂಡ್, ಇಂಪಾರ್ಟೆಂಟ್ ಆಗುತ್ತೆ. ಭಾರತ, ಹಿಮಾಲಯ, ಓಕೆ. ನಾರ್ದರ್ನ್ ಪ್ಲೇನ್ಸ್, ಓಕೆ. ಪೆನಿನ್ಸುಲರ್ ಪ್ಲಾಟ್ಯೂ ಸ್ವಲ್ಪ ನೋಡ್ಕೊಳ್ಳಿ. ಕರಾವಳಿ ಮೈದಾನ, ಓಕೆ. ನಾರ್ಮಲಿ ಸ್ವಲ್ಪ ಸ್ಟೇಟ್ ರಿಲೇಟೆಡ್ ಜಿಯೋಗ್ರಫಿ ಸ್ವಲ್ಪ ನೋಡ್ಕೊಳ್ಳಿ. ಓಕೆನಾ, ಇಂಪಾರ್ಟೆಂಟ್ ಆಗುತ್ತೆ. ಅಂಡಮಾನ್ ನಿಕೋಬಾರ್ ಇಂಪಾರ್ಟೆಂಟ್ ಇದೆ. ರಿವರ್ಸ್ ವೆರಿ ಇಂಪಾರ್ಟೆಂಟ್. ಅದ್ ಮೇ ಬಿ ಯಾವ್ದೇ ರಿವರ್ ಆದ್ರೂ ಅಷ್ಟೇನೆ, ಇದೆಲ್ಲ ರಿವರ್ ಸಿಸ್ಟಮ್. ಹಿಮಾಲಯನ್ ರಿವರ್ ನಿಮಗೆಲ್ಲಾನು ಗೊತ್ತಿರ್ಬೇಕು. ದೆನ್ ಅದೇ ತರನೇ ಪೆನಿನ್ಸುಲರ್ ರಿವರ್ ಕೂಡ ನಿಮಗೆ ಗೊತ್ತಿರ್ಬೇಕು. ಓಕೆ, ಕ್ಲೈಮೇಟ್, ಹವಾಮಾನ, ಮಾನ್ಸೂನ್ ಕರೆ ವಿಧಾನ ಇಂಪಾರ್ಟೆಂಟ್. ದೆನ್ ಭಾರತ ಋತುಗಳು ಇಂಪಾರ್ಟೆಂಟ್.
ದೆನ್ ಭಾರತ ಹವಾಮಾನ ಪ್ರದೇಶಗಳು ಇಂಪಾರ್ಟೆಂಟ್, ಎಲ್ನಿನೋ ಲಾನಿನೋ ಇಂಪಾರ್ಟೆಂಟ್, ಸಾಯಿಲ್ಸ್ ಇಂಪಾರ್ಟೆಂಟ್, ನ್ಯಾಚುರಲ್ ವೆಜಿಟೇಷನ್ ಇಂಪಾರ್ಟೆಂಟ್, ಕ್ರಾಪಿಂಗ್ ಪ್ಯಾಟರ್ನ್, ಮೇಜರ್ ಕ್ರಾಪ್ಸ್, ಗ್ರೀನ್ ರೆವಲ್ಯೂಷನ್, ಅಗ್ರಿಕಲ್ಚರ್ ಮಾರ್ಕೆಟ್. ಓಕೆ, ದೆನ್ ಕರ್ನಾಟಕಕ್ಕೆ ಹೋಗೋಣ. ಆ, ಕರ್ನಾಟಕ ಸ್ಥಾನ ಮತ್ತು ಗಡಿ. ಓಕೆ, ಭೂರಚನೆ, ಕರಾವಳಿ ಮೈದಾನಗಳು, ಪಶ್ಚಿಮ ಘಟ್ಟಗಳು ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ದಕ್ಷಿಣ ಪ್ರಸ್ಥಭೂಮಿ. ಓಕೆ, ಕರ್ನಾಟಕ ರಿವರ್ ಸಿಸ್ಟಮ್ ನಿಮಗೆ ಗೊತ್ತಿರಬೇಕು. ಓಕೆ, ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಆಗ್ಲಿ, ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಆಗ್ಲಿ, ಯಾವ್ದಾದ್ರು ಅಷ್ಟೇ. ಸೀಸನ್ಸ್ ಗೊತ್ತಿರಬೇಕು, ರೈನ್ ಫಾಲ್ ಗೊತ್ತಿರಬೇಕು ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಿಸಿದಂತೆ, ಸಾಯಿಲ್ಸ್ ಗೊತ್ತಿರಬೇಕು, ಇರಿಗೇಷನ್. ಓಕೆ, ಖನಿಜಗಳು ಗೊತ್ತಿರಬೇಕು, ನೆನ್ಪಿರ್ಲಿ ಖನಿಜಗಳು. ಐ ಟಿ ಸಾಫ್ಟ್ವೇರ್, ಬಯೋಟೆಕ್, ಏರೋಸ್ಪೇಸ್. ಓಕೆ, ಇದೆಲ್ಲ ಓಕೆನಾ. ಇವಾಗ ಇಂಪಾರ್ಟೆಂಟ್ ಟಾಪಿಕ್ಸ್ ನೋಡೋಣ. ಓಕೆ, ಲೊಕೇಶನ್ ಅಂಡ್ ಎಕ್ಸ್ಟೆಂಡ್ ನೋಡ್ಕೊಳ್ಳಿ. ಓಕೆನಾ, ಯಾವ್ದಾವ್ದು ಎಲ್ಲಿಂದ ಪಾಸ್ ಆಗಿದೆ. ಟ್ರಾಪಿಕ್ ಆಫ್ ಕ್ಯಾನ್ಸರ್, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಎಲ್ಲಿಂದ ಪಾಸ್ ಆಗಿದೆ, ಯಾವ್ಯಾವ ಸ್ಟೇಟ್ ಮೇಲೆ ಪಾಸ್ ಆಗಿದೆ, ಎಕ್ಸ್ಟೆಂಟ್ ಎಷ್ಟಿದೆ, ಅಂಡ್ 82.5 ಡಿಗ್ರಿ ಅದು ಎಲ್ಲಿ ಪಾಸ್ ಆಗಿದೆ, ಎಲ್ಲಾನು ಗೊತ್ತಿರಬೇಕು. ಓಕೆ, ಸೊ ಅದು ಹಿಮಾಲಯ, ಉತ್ತರ ಮೈದಾನ, ಪರ್ಯಾಯ ಪ್ರಸ್ಥಭೂಮಿ. ಓಕೆ, ಅಂಡಮಾನ್ ನಿಕೋಬಾರ್. ಓಕೆ, ರಿವರ್ ಸಿಸ್ಟಮ್ ನೋಡ್ಕೊಳ್ಳಿ. ಓಕೆನಾ, ಇಂಪಾರ್ಟೆಂಟ್ ಆಗುತ್ತೆ. ಹಂಗಂತ ಇವೆಲ್ಲ ಇದ್ರ ಮೇಲೆ ಯಾವ್ದು ಕ್ವಶನ್ ಕೇಳಲ್ಲ ಅಂತಲ್ಲ, ಕೇಳ್ತಾರೆ, ಬಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ಹೇಳ್ತಿದೀನಿ. ರಿವರ್ ಸಿಸ್ಟಮ್ ಎಲ್ಲಾನು ಇಂಪಾರ್ಟೆಂಟ್, ಪೆನಿನ್ಸುಲಾರ್ ಆದ್ರೂ ಅಷ್ಟೇ, ಹಿಮಾಲಯನ್ ರಿವರ್ ಆದ್ರೂ ಅಷ್ಟೇ. ಓಕೆ, ದೆನ್ ಕ್ಲೈಮೇಟ್ ವೆರಿ ಇಂಪಾರ್ಟೆಂಟ್, ಸೀಸನ್ಸ್ ವೆರಿ ಇಂಪಾರ್ಟೆಂಟ್, ದೆನ್ ಹವಾಮಾನ ಪ್ರದೇಶಗಳು ಇಂಪಾರ್ಟೆಂಟ್, ಎಲ್ನಿನೋ ಲಾನಿನೋ ಇಂಪಾರ್ಟೆಂಟ್, ಇಂಡಿಯನ್ ಸಾಯಿಲ್ಸ್ ಇಂಪಾರ್ಟೆಂಟ್, ನ್ಯಾಚುರಲ್ ವೆಜಿಟೇಷನ್ ಅಥವಾ ನೈಸರ್ಗಿಕ ಸಸ್ಯವರ್ಗ ಇಂಪಾರ್ಟೆಂಟ್. ಓಕೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಕ್ರಾಪಿಂಗ್ ಪ್ಯಾಟರ್ನ್, ಮೇಜರ್ ಕ್ರಾಪ್ಸ್. ನಾನು ಯಾಕೆ ಇಲ್ಲಿ ಟಿಕ್ ಮಾಡಿಲ್ಲ ಅಂದ್ರೆ ಇದು ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಕ್ರಾಪಿಂಗ್ ಪ್ಯಾಟರ್ನ್ಸ್ ಗಳು ಕೇಳ್ತಾರೆ. ಓಕೆನಾ, ಮೇಜರ್ ಕ್ರಾಪ್ಸ್ ಗಳು ನೋಡ್ಕೊಳ್ಳಿ. ಗ್ರೀನ್ ರೆವಲ್ಯೂಷನ್. ಓಕೆ, ದೆನ್ ಕೃಷಿ ಮಾರುಕಟ್ಟೆ, ಕರ್ನಾಟಕದ್ದು ಪಶ್ಚಿಮ ಘಟ್ಟಗಳು ಇಂಪಾರ್ಟೆಂಟ್, ದೆನ್ ರಿವರ್ ಸಿಸ್ಟಮ್, ಜಲಾಶಯ, ಕೃಷ್ಣಾ ನದಿ ವ್ಯವಸ್ಥೆ, ಕಾವೇರಿ ನದಿ ವ್ಯವಸ್ಥೆ, ಪಶ್ಚಿಮಾಭಿಮುಖ ನದಿಗಳು, ಪೂರ್ವಾಭಿಮುಖ ನದಿಗಳು, ದೆನ್ ಹವಾಮಾನ ಇಂಪಾರ್ಟೆಂಟ್, ಮಳೆಯ ವಿತರಣೆ ಇಂಪಾರ್ಟೆಂಟ್, ಮಣ್ಣುಗಳು ಇಂಪಾರ್ಟೆಂಟ್, ಇದು ಇಂಪಾರ್ಟೆಂಟ್ ಯಾವುದು, ಖನಿಜಗಳು ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಇಷ್ಟು ಬೇಕಾಗುತ್ತೆ. ಓಕೆನಾ, ನೆಕ್ಸ್ಟ್ ಸೈನ್ಸ್ ಅಂಡ್ ಟೆಕ್ಕಿಗೆ ಹೋಗೋಣ. ಓಕೆ, ಭೌತಶಾಸ್ತ್ರ, ಚಲನೆ, ಬಲ, ಕಾರ್ಯ, ಶಕ್ತಿ, ಸಾಮರ್ಥ್ಯ ಇಂಪಾರ್ಟೆಂಟ್, ಬೆಳಕು, ಧ್ವನಿ, ಉಷ್ಣ, ವಿದ್ಯುತ್, ಕಾಂತತ್ವ ಇಂಪಾರ್ಟೆಂಟ್, ದೆನ್ ಗುರುತ್ವಾಕರ್ಷಣೆ, ಒತ್ತಡ, ಪ್ಲವನತೆ ಇಂಪಾರ್ಟೆಂಟ್, ಪರಮಾಣು ಭೌತಶಾಸ್ತ್ರ, ವಿಕರಣ ಪಟ್ಟತ್ತು ಇಂಪಾರ್ಟೆಂಟ್, ದೆನ್ ರಾಸಾಯನಶಾಸ್ತ್ರದಲ್ಲಿ ದ್ರವ್ಯ, ಪರಮಾಣು, ಅಣು, ಧಾತು. ಓಕೆ, ರಾಸಾಯನಿಕ ಕ್ರಿಯೆಗಳು. ಓಕೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಲೋಹಗಳು, ಅಲೋಹಗಳು, ಮಿಶ್ರ ಲೋಹಗಳು ನೋಡ್ಕೊಳ್ಳಿ. ದೆನ್ ಸಾವಯವ ಗೊಬ್ಬರಗಳು. ಓಕೆ, ಎಸ್, ಇದನ್ನ ಇಂಪಾರ್ಟೆಂಟ್ ಆಗುತ್ತೆ. ಪಾಲಿಮರ್ಗಳು. ದೆನ್ ಬಯಾಲಜಿ ಸ್ವಲ್ಪ ಇಂಪಾರ್ಟೆಂಟ್ ಜಾಸ್ತಿ ಆಗಿದೆ, ಜಾಸ್ತಿ ಕ್ವಶನ್ಸ್ ಗಳು ಬರುತ್ತೆ. ಕೋಶ, ಅಂಗಾಂಶ, ಅಂಗಗಳು. ಓಕೆ, ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ದೇಹ ವ್ಯವಸ್ಥೆ, ಜೀರ್ಣ, ಉಸಿರಾಟ. ಓಕೆ, ಸಂತಾನೋತ್ಪತ್ತಿ. ಓಕೆ, ಇದು ನೋಡ್ಕೊಳ್ಳಿ. ಸಸ್ಯ ಶರೀರಶಾಸ್ತ್ರ, ದ್ಯುತಿ ಸಂಶ್ಲೇಷಣೆ, ದೆನ್ ಬಾಷ್ಪೋತ್ಸರ್ಜನೆ. ಓಕೆ, ಆನುವಂಶತೆ, ವಿಕಾಸ, ವಂಶ ಪಾರಂಪರ್ಯ. ಓಕೆ, ನೀವು ಇಂಪಾರ್ಟೆಂಟ್. ಡಿಸೀಸ್ ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಆಗುತ್ತೆ. ನ್ಯೂಟ್ರಿಷನ್, ಪೌಷ್ಟಿಕಾಂಶ, ಜೀವಸತ್ವ, ಖನಿಜಗಳು, ಸಮತೋಲನ ಆಹಾರ ಇಂಪಾರ್ಟೆಂಟ್. ದೆನ್ ಬ್ಯಾಕ್ಟೀರಿಯಾ, ವೈರಸ್, ಫಂಗಿ, ಪ್ರೋಟೋಜೋವಾ ಇಂಪಾರ್ಟೆಂಟ್. ದೆನ್ DNA, RNA ಇಂಪಾರ್ಟೆಂಟ್. ಎನ್ವೈರನ್ಮೆಂಟ್ ಇಲ್ಲೇ ಇನ್ಕ್ಲೂಡ್ ಆಗಿದೆಯಾ. ಓಕೆ, ಎನ್ವೈರನ್ಮೆಂಟ್ ಇಲ್ಲೇ ಇನ್ಕ್ಲೂಡ್ ಆಗಿದೆ. ಸೊ ಈ ಸೈನ್ಸ್ ನ ಮುಗಿಸ್ಬಿಡ್ತೀನಿ ಯಾವ್ದು ಇಂಪಾರ್ಟೆಂಟ್ ಅಂತ, ಆಮೇಲೆ ಎನ್ವೈರನ್ಮೆಂಟ್ ಹೋಗ್ತೀನಿ. ಓಕೆ, ಓಕೆ, ಫಿಸಿಕ್ಸ್ ಆಲ್ಮೋಸ್ಟ್ ಎಲ್ಲ ಇಂಪಾರ್ಟೆಂಟ್. ಇದು ಇಂಪಾರ್ಟೆಂಟ್ ಆಗುತ್ತೆ. ಚಲನೆ, ಬಲ, ಕಾರ್ಯ, ಶಕ್ತಿ, ಸಾಮರ್ಥ್ಯ, ಲೈಟ್, ಸೌಂಡ್, ಹೀಟ್ ಇಂಪಾರ್ಟೆಂಟ್. ದೆನ್ ಗ್ರಾವಿಟೇಷನ್ ಇಂಪಾರ್ಟೆಂಟ್. ನ್ಯೂಕ್ಲಿಯರ್ ಫಿಸಿಕ್ಸ್, ರೇಡಿಯೋ ಆಕ್ಟಿವಿಟಿ ಇಂಪಾರ್ಟೆಂಟ್. ಮ್ಯಾಟರ್, ಆಟಮ್ಸ್, element, compounds important. Chemical reactions, acid and base, salts important. Metal, non-metal important. Organic chemistry, polymers, fertilizers important. Okay,
ದೆನ್ ಬಯಾಲಜಿಯಲ್ಲಿ ಸೆಲ್ ಟಿಶ್ಯೂ ಆರ್ಗನ್ಸ್ ಸಿಸ್ಟಮ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಅದ್ ಬಿಟ್ರೆ ಪ್ಲಾಂಟ್ ಫಿಸಿಯಾಲಜಿ, ಫೋಟೋಸಿಂಥಸಿಸ್, ರೆಸ್ಪಿರೇಷನ್, ಟ್ರಾನ್ಸ್ಪಿರೇಷನ್ ಅಂಡ್ ಜೆನೆಟಿಕ್ಸ್, ಎವಲ್ಯೂಷನ್, ಹೆರಿಡಿಟರಿ, ಡಿಸೀಸ್ ಗೊತ್ತಿರಬೇಕು, ರೋಗಗಳು ಇಂಪಾರ್ಟೆಂಟ್, ಜೀವಶಾಸ್ತ್ರ ಇಂಪಾರ್ಟೆಂಟ್, ದೆನ್ ಸೂಕ್ಷ್ಮ ಜೀವಿಗಳು ಇಂಪಾರ್ಟೆಂಟ್, ಜೈವಿಕ ತಂತ್ರಜ್ಞಾನ ಇಂಪಾರ್ಟೆಂಟ್, ಬಯೋಟೆಕ್ನಾಲಜಿ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ. ಓಕೆನಾ? ನೆಕ್ಸ್ಟ್ ಎನ್ವೈರನ್ಮೆಂಟಲ್ಲಿ ಇಕಾಲಜಿ, ಪೊಲ್ಯೂಷನ್, ಕನ್ಸರ್ವೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಸೋಲಾರ್ ಸಿಸ್ಟಮ್, ಪ್ಲಾನೆಟ್, ಸ್ಯಾಟಲೈಟ್ ಇಂಪಾರ್ಟೆಂಟ್. ಇದು ಇಸ್ರೋ ಮಿಷನ್ಸ್ ಎಲ್ಲ ಇದು ನಾವು ಇದ್ರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಕರೆಂಟ್ ಅಫೇರ್ಸ್ ಅಲ್ಲಿ. ಸೊ ಇಂಪಾರ್ಟೆಂಟ್ ಆಗುತ್ತೆ. ಸ್ಪೇಸ್ ರಿಲೇಟೆಡ್ ಯಾವುದೇ ಕರೆಂಟ್ ಅಫೇರ್ಸ್ ಬಂದ್ರು ಅದನ್ನ ಫಾಲೋ ಅಪ್ ಮಾಡ್ಕೊಳ್ಳಿ. ಯಾಕಂದ್ರೆ ಸ್ಪೇಸ್ ರಿಲೇಟೆಡ್ ನಾರ್ಮಲಿ ಯಾವಾಗ್ಲೂ 95% ಅವರು ಕರೆಂಟ್ ಅಫೇರ್ಸ್ ಇಂದಾನೆ ಕೊಡ್ತಾರೆ. ಓಕೆನಾ? ಆಲ್ರೆಡಿ ಆಗೋಗಿರೋದು ಪಾಸ್ಟ್ ಅಲ್ಲಿ ನಡೆದಿರೋದಕ್ಕಿಂತ ಕರೆಂಟ್ ಅಫೇರ್ಸ್ ನ ಇನ್ಕ್ಲೂಡ್ ಮಾಡ್ತಾರೆ. ಅದನ್ನ ನೋಡ್ಕೊಳ್ಳಿ. ವ್ಯಾಕ್ಸಿನ್ಸ್ ಗಳು ನೋಡ್ಕೊಳ್ಳಿ. ಫರ್ಟಿಲೈಸರ್ಸ್, ಪೆಸ್ಟಿಸೈಡ್ಸ್, ಓಕೆ. ಇರಿಗೇಷನ್, ಸಾಯಿಲ್, ಆರ್ಗ್ಯಾನಿಕ್ ಫಾರ್ಮಿಂಗ್, ಪ್ರಿಸರ್ವೇಷನ್ ಪ್ರೋಸೆಸ್, ನ್ಯೂಟ್ರಿಷನ್, ಓಕೆ. ರೋಬೋಟಿಕ್ಸ್, ಓಕೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವಾಗ ಬೇಕಾಗುತ್ತೆ. ಕ್ಲೈಮೇಟ್ ಚೇಂಜ್ ವೆರಿ ಇಂಪಾರ್ಟೆಂಟ್, ಹವಾಮಾನ ಬದಲಾವಣೆ, ಜಾಗತಿಕ ತಾಪಮಾನ. ದೆನ್ ರಿನ್ಯೂವಬಲ್ ಎನರ್ಜಿ ಇಂಪಾರ್ಟೆಂಟ್, ವೇಸ್ಟ್ ಮ್ಯಾನೇಜ್ಮೆಂಟ್, ಓಕೆ. ಓಕೆ. ಕಮ್ಯುನಿಕೇಬಲ್ ಅಂಡ್ ನಾನ್ ಕಮ್ಯುನಿಕೇಬಲ್ ಡಿಸೀಸ್, ಓಕೆ. ನೆಕ್ಸ್ಟ್ ಇದರಲ್ಲಿ ಇಂಪಾರ್ಟೆಂಟ್ ಹೇಳ್ಬಿಡ್ತೀನಿ. ಇದರಲ್ಲಿ ಇದು ನೋಡ್ಕೊಳ್ಳಿ. ಪರಿಸರ ಜ್ಞಾನ, ಪರಿಸರ ವಿಜ್ಞಾನ, ಮಾಲಿನ್ಯ ಸಂರಕ್ಷಣೆ ಅಂಡ್ ಸೌರಮಂಡಲ, ಗ್ರಹಗಳು, ಉಪಗ್ರಹಗಳು, ಇಸ್ರೋ ಅಥವಾ ಸ್ಪೇಸ್ ಮಿಷನ್ಸ್, ಕರೆಂಟ್ ಅಫೇರ್ಸ್ ಫಾಲೋ ಮಾಡ್ಕೊಳ್ಳಿ. ಓಕೆನಾ? ಸ್ಪೇಸ್ಗೆ ವೆರಿ ಇಂಪಾರ್ಟೆಂಟ್. ಲಸಿಕೆಗಳು, ಪ್ರತಿಜೀವಕಗಳು ಇಂಪಾರ್ಟೆಂಟ್, ಓಕೆ. ನೆಕ್ಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ಲೈಮೇಟ್ ಚೇಂಜ್ ಇಂಪಾರ್ಟೆಂಟ್. ದೆನ್ ಇದನ್ನ ನೋಡ್ಕೊಳ್ಳಿ. ಕಮ್ಯುನಿಕೇಬಲ್ ಅಂಡ್ ನಾನ್ ಕಮ್ಯುನಿಕೇಬಲ್ ಡಿಸೀಸ್, ಓಕೆ. ಕರ್ನಾಟಕದ ಅಡ್ಮಿನಿಸ್ಟ್ರೇಷನ್ ಈ ಟಾಪಿಕ್ ಡೈರೆಕ್ಟ್ ಆಗಿ ಮೆನ್ಷನ್ ಮಾಡಿರೋದ್ರಿಂದ ನಾನು ತಗೊಂಡಿದ್ದೀನಿ. ಇದ್ರಲ್ಲಿ ಎಲ್ಲಾನು ನಮಗ್ ಬೇಡ. ಓಕೆನಾ? ಸೊ ಗವರ್ನರ್ ಬಗ್ಗೆ ಒಂದು ತಿಳ್ಕೊಡಿ. ಗವರ್ನರ್, ಚೀಫ್ ಮಿನಿಸ್ಟರ್ ಮಾತ್ರ ನೋಡ್ಕೊಳ್ಳಿ. ಓಕೆ. ಇದೆರಡು ನಮಗ್ ಬೇಕಾಗುತ್ತೆ. ಇನ್ನ ಸ್ಟೇಟ್ ಸೆಕ್ರೆಟರಿ, ಚೀಫ್ ಸೆಕ್ರೆಟರಿ, ಡೆಪ್ಯೂಟಿ ಕಮಿಷನರು, AC, ತಹಶೀಲ್ದಾರು, ರೆವಿನ್ಯೂ ಇನ್ಸ್ಪೆಕ್ಟರ್, VAO, ವಿಲೇಜ್ ರೆಕಾರ್ಡ್ಸ್ ಇಲ್ಲಿ ತನಕ ಯಾವ್ದು ಬೇಡ. ಓಕೆ. ಇದು ಬಿಟ್ರೆ ನಿಮಗ್ ಬೇಕಾಗುತ್ತೆ ಪಂಚಾಯತ್ ರಾಜ್ ಸಿಸ್ಟಮ್ ವೆರಿ ಇಂಪಾರ್ಟೆಂಟ್, ಗ್ರಾಮ ಪಂಚಾಯತ್ ಇಂಪಾರ್ಟೆಂಟ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಓಕೆ. ಗ್ರಾಮ ಸಭಾ ವೆರಿ ಇಂಪಾರ್ಟೆಂಟ್, ಅರ್ಬನ್ ಲೋಕಲ್ ಬಾಡೀಸ್ ಇಂಪಾರ್ಟೆಂಟ್, ಓಕೆ. ಇದು ಮೂರು ಇಂಪಾರ್ಟೆಂಟ್. ಸಿಟಿ ಕಾರ್ಪೊರೇಷನ್, ಸಿಟಿ ಮುನ್ಸಿಪಲ್, ಟೌನ್ ಕಾರ್ಪೊರೇಷನ್, RTI ವೆರಿ ಇಂಪಾರ್ಟೆಂಟ್, ಓಕೆ. ದೆನ್ ಸಿಟಿಸನ್ಸ್ ಚಾರ್ಟರ್ ಇಂಪಾರ್ಟೆಂಟ್, ಇ ಗವರ್ನೆನ್ಸ್ ಇಂಪಾರ್ಟೆಂಟ್. ಇ ಗವರ್ನೆನ್ಸ್ ರೀಸೆಂಟ್ ಕ್ವಶನ್ಸ್ ಬಂದಿದೆ. ಕಾವೇರಿ ಆಮೇಲೆ ಸಕಾಲ ಎಲ್ಲ ಕೇಳಿದ್ದಾರೆ, ಈ ಸ್ವತ್ತು ಕೂಡ ಕೇಳಿದ್ದಾರೆ ರೀಸೆಂಟ್, ನೋಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಇದ್ರಲ್ಲಿ ಇಂಪಾರ್ಟೆಂಟ್ ಹೇಳ್ಬಿಡ್ತೀನಿ ಇಲ್ಲಿಂದ ಅಲ್ವಾ. ಇದು ವೆರಿ ಇಂಪಾರ್ಟೆಂಟ್. ಪಂಚಾಯತ್ ರಾಜ್ ವೆರಿ ಇಂಪಾರ್ಟೆಂಟ್, ಗ್ರಾಮ ಪಂಚಾಯತ್ ವೆರಿ ಇಂಪಾರ್ಟೆಂಟ್, ದೆನ್ ಗ್ರಾಮ ಸಭಾ ವೆರಿ ಇಂಪಾರ್ಟೆಂಟ್, RTI ವೆರಿ ಇಂಪಾರ್ಟೆಂಟ್, ಸಿಟಿಸನ್ಸ್ ಚಾರ್ಟರ್ ವೆರಿ ಇಂಪಾರ್ಟೆಂಟ್, ಇ ಗವರ್ನೆನ್ಸ್ ವೆರಿ ಇಂಪಾರ್ಟೆಂಟ್. ಸಿಟಿಸನ್ಸ್ ಚಾರ್ಟರ್ ತೆಗೆದ್ರು ಕೂಡ ಇ ಗವರ್ನೆನ್ಸ್ ವೆರಿ ಇಂಪಾರ್ಟೆಂಟ್. ಇದಕ್ಕೆ ತುಂಬಾನೇ ಈ ಗವರ್ನೆನ್ಸ್ ರಿಲೇಟೆಡ್ ಕೆಲವೊಂದು ಪೋರ್ಟಲ್ ಗಳೆಲ್ಲ ಬಂದಿದೆ, ಇದನ್ನೆಲ್ಲ ನೋಡ್ಕೊಳ್ಳಿ. ಓಕೆನಾ? ದೆನ್ ಎಕಾನಮಿ ಅಂಡ್ ರೂರಲ್ ಡೆವಲಪ್ಮೆಂಟ್, ಓಕೆ. ಇದು ನೋಡ್ಬಿಡೋಣ. ಸೊ ಸ್ಟ್ರಕ್ಚರ್ ಅಂಡ್ DSDP ವೆರಿ ಇಂಪಾರ್ಟೆಂಟ್. GDP, NNP ಇವೆಲ್ಲ ನಿಮಗೆ ಗೊತ್ತಿರಲೇಬೇಕು. ಪರ್ ಕ್ಯಾಪಿಟಾ ಇನ್ಕಮ್, ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಸೆಕ್ಟರ್ ಗೊತ್ತಿರಬೇಕು. ರೆವೆನ್ಯೂ ಅಂಡ್ ಎಕ್ಸ್ಪೆಂಡಿಚರ್ ಇಂಪಾರ್ಟೆಂಟ್. ದೆನ್ ಬಜೆಟ್, ಕೊರತೆ ಮತ್ತು ಹಣಕಾಸು ನಿರ್ವಹಣೆ ಇಂಪಾರ್ಟೆಂಟ್. ದೆನ್ ಕ್ರಾಪಿಂಗ್ ಪ್ಯಾಟರ್ನ್, ಫುಡ್ ಕ್ರಾಪ್ಸ್, ಕಮರ್ಷಿಯಲ್ ಕ್ರಾಪ್ಸ್, ಓಕೆ ಇವೆಲ್ಲ ಓಕೆ. APMC ನಾಮ್ ನೋಡ್ಕೊಡಿ, ರೀಸೆಂಟ್ ಆಗಿ ಕ್ವಶನ್ಸ್ ಗಳು ಕೇಳಿದ್ದಾರೆ. ಕೃಷಿ ಸವಾಲುಗಳು, ಓಕೆ. SEZ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಸ್ವಲ್ಪ ನೋಡ್ಕೊಳ್ಳಿ. ದೆನ್ ಎಂಪ್ಲಾಯ್ಮೆಂಟ್, ಉದ್ಯೋಗ ವಿಧಗಳು, ನಿರುದ್ಯೋಗ ವೆರಿ ಇಂಪಾರ್ಟೆಂಟ್, MGNREGA ವೆರಿ ಇಂಪಾರ್ಟೆಂಟ್, ಓಕೆ. PMEGP ಇಂಪಾರ್ಟೆಂಟ್. ದೆನ್ ಸ್ಕಿಲ್ ಡೆವಲಪ್ಮೆಂಟ್ ಇಂಪಾರ್ಟೆಂಟ್. ದೆನ್ ಬಡತನ ವ್ಯಾಖ್ಯಾನ, ಬಡತನ ರೇಖೆ ಇಂಪಾರ್ಟೆಂಟ್, ಬಡತನ ನಿರ್ಮೂಲನಾ ಯೋಜನೆಗಳು, MGNREGA ಇವೆಲ್ಲ ಸ್ಕೀಮ್ಸ್ಗಳು ಇವೆಲ್ಲಾನು ಇಂಪಾರ್ಟೆಂಟ್, ಓಕೆ.
ಇಲ್ಲಿಂದ ಬರುವಂತ ಎಲ್ಲಾ ಸ್ಕೀಮ್ಸ್ಗಳು ಇಂಪಾರ್ಟೆಂಟ್ ನಿಮಗೆ. PM ಕಿಸಾನ್ ಇಂದ ಹಿಡಿದು ಕಿಸಾನ್ ಕ್ರೆಡಿಟ್ ಕಾರ್ಡು, ಅನ್ನಭಾಗ್ಯ, ಕ್ಷೀರ ಭಾಗ್ಯ, ಇವೆಲ್ಲಾ ಸ್ಕೀಮ್ಸ್ಗಳು ನಿಮಗೆ ಗೊತ್ತಿರಬೇಕು. ಓಕೆ, ಸೊ ಇದಿಷ್ಟು ಇಂಪಾರ್ಟೆಂಟ್. ಇನ್ಫ್ರಾಸ್ಟ್ರಕ್ಚರ್ ಓಕೆನಾ. ಸೊ ಇದು ಎಕನಾಮಿಕ್, ಇದರಲ್ಲಿ ಇಂಪಾರ್ಟೆಂಟ್ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ರಚನೆ ಅಂಡ್ GSDP ಇಂಪಾರ್ಟೆಂಟ್. ಓಕೆ, ಪರ್ ಕ್ಯಾಪಿಟಲ್ ಇನ್ಕಮ್, ಪ್ರೈಮರಿ ಸೆಕೆಂಡರಿ ಟರ್ಷರಿ ಸೆಕ್ಟರಿ ಗೊತ್ತಿರಬೇಕು. ಬಡ್ಜೆಟ್ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಅಗ್ರಿಕಲ್ಚರ್. ಓಕೆ, ದೆನ್ ಬಯೋಟೆಕ್ನಾಲಜಿ ಇಂಪಾರ್ಟೆಂಟ್ ಆಗುತ್ತೆ. ಏರೋಸ್ಪೇಸ್, ಆಟೋಮೊಬೈಲ್ ಏನು ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಬಯೋಟೆಕ್ನಾಲಜಿ ಒಂದ್ ಸ್ವಲ್ಪ ಇಂಪಾರ್ಟೆಂಟ್. SEZ ಇಂಪಾರ್ಟೆಂಟ್. ಎಂಪ್ಲಾಯ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ, ಅನ್ಎಂಪ್ಲಾಯ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ MG ನರೇಗಾ ವೆರಿ ಇಂಪಾರ್ಟೆಂಟ್. ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ವೆರಿ ಇಂಪಾರ್ಟೆಂಟ್. ದೆನ್ ಬಡತನ ರೇಖೆ ನಿರ್ಮೂಲನಾ ಯೋಜನೆ ವೆರಿ ಇಂಪಾರ್ಟೆಂಟ್. ಅದ್ ಬಿಟ್ರೆ ಇಲ್ಲಿಂದ ಎಲ್ಲ SHGs, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗಳು, ಇವೆಲ್ಲಾನು ಇಂಪಾರ್ಟೆಂಟ್. ಕೋಆಪರೇಟಿವ್ಸ್ ಇಸ್ ಅ ವೆರಿ ಇಂಪಾರ್ಟೆಂಟ್, ವೆರಿ 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 ಇಂಪಾರ್ಟೆಂಟ್. ಓಕೆ, ರೂರಲ್ ಬ್ಯಾಂಕ್ ಈಗ ಆಲ್ಸೋ ಇಂಪಾರ್ಟೆಂಟ್. ಅದ್ ಬಿಟ್ರೆ ಎಲ್ಲಾ ಸ್ಕೀಮ್ಸ್ಗಳು ನಿಮಗೆ ಗೊತ್ತಿರಬೇಕು, ನಾನು ಆಲ್ರೆಡಿ ಹೇಳಿರೋ ಪ್ರಕಾರ. ಅದರಲ್ಲೂ ಕರ್ನಾಟಕ ರಿಲೇಟೆಡ್ ಸ್ಕೀಮ್ಸ್ಗಳನ್ನ ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಎನ್ವೈರನ್ಮೆಂಟ್ ಇಶ್ಯೂ ಅಂಡ್ ಡೆವಲಪ್ಮೆಂಟ್. ಓಕೆ, ಇಕೋಸಿಸ್ಟಮ್, ಪರಿಸರ ವ್ಯವಸ್ಥೆ ವಿವಿಧಗಳು ಘಟಕಗಳು ಇಂಪಾರ್ಟೆಂಟ್. ಆಹಾರ ಸರಪಳಿ, ಆಹಾರ ಜಾಲ, ಪರಿಸರ ಪಿರಮಿಡ್ ಇಂಪಾರ್ಟೆಂಟ್. ಇಕಾಲಜಿ ಫ್ಲೋ, ಇಕಾಲಜಿ ಸಕ್ಸೆಷನ್ ಇಂಪಾರ್ಟೆಂಟ್. ಜೈವಿಕ ಭೂ ರಾಸಾಯನಿಕ ಚಕ್ರಗಳು, ಇದರಲ್ಲಿ ನೈಟ್ರೋಜನ್ ಸೈಕಲ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ದೆನ್ ಡೆಫಿನಿಷನ್, ಬಯೋಡೈವರ್ಸಿಟಿ ಡೆಫಿನಿಷನ್ ಟೈಪ್ಸ್ ಇಂಪಾರ್ಟೆಂಟ್. ದೆನ್ ಥ್ರೆಟ್ಸ್ ಇಂಪಾರ್ಟೆಂಟ್, ಇದಂತೂ ವೆರಿ ಇಂಪಾರ್ಟೆಂಟ್. ಹಾಟ್ಸ್ಪಾಟ್, ಫಾರೆಸ್ಟ್ ಟೈಪ್, ಕರ್ನಾಟಕ ಅರಣ್ಯ ವಿಧಗಳು ಇಂಪಾರ್ಟೆಂಟ್. ವೆಸ್ಟರ್ನ್ ಘಾಟ್ಸ್ ಇಂಪಾರ್ಟೆಂಟ್. ನ್ಯಾಷನಲ್ ಪಾರ್ಕ್ ವೆರಿ ಇಂಪಾರ್ಟೆಂಟ್. ವೈಲ್ಡ್ ಲೈಫ್ ಸ್ಯಾಂಚುರಿ ಇಂಪಾರ್ಟೆಂಟ್. ಟೈಗರ್ ರಿಸರ್ವ್ಸ್ ಇಂಪಾರ್ಟೆಂಟ್. ಪ್ರಾಜೆಕ್ಟ್ ಟೈಗರ್ ಇಂಪಾರ್ಟೆಂಟ್. ದೆನ್ ಇದು ಸ್ವಲ್ಪ ಎಲ್ಲ ಟಾಪಿಕ್ಸ್ಗಳು ಇಂಪಾರ್ಟೆಂಟ್ ಬರುತ್ತೆ. ಓಕೆನಾ. ಕ್ಲೈಮೇಟ್ ಚೇಂಜ್ ಇಂಪಾರ್ಟೆಂಟ್. ಗ್ಲೋಬಲ್ ವಾರ್ಮಿಂಗ್ ಇಂಪಾರ್ಟೆಂಟ್. ಪೊಲ್ಯೂಷನ್ ಇಂಪಾರ್ಟೆಂಟ್. ದೆನ್ SDG ಗೋಲ್ಸ್, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್, ನಿಮಗೆ ಅಷ್ಟು ಗೋಲ್ಸ್ಗಳು ಗೊತ್ತಿರಬೇಕು, ಇಂಪಾರ್ಟೆಂಟ್. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಗಳೆಲ್ಲಾನು ಇಂಪಾರ್ಟೆಂಟ್. ಓಕೆ, ಇಲ್ಲಿ ತನಕ ನೋಡ್ಕೊಳ್ಳಿ. ಓಕೆ, NDME, ಡಿಸಾಸ್ಟರ್ ರಿನ್ಯೂವಬಲ್ ಎನರ್ಜಿ, ವಾಟರ್ ಶೆಡ್ ಮ್ಯಾನೇಜ್ಮೆಂಟ್, ಇದನ್ನು ನೋಡ್ಕೊಳ್ಳಿ. CPCB ಇದೆಲ್ಲ ಹಾಕಿದ್ದೀನಿ. ವಾಟರ್ ಕನ್ಸರ್ವೇಷನ್ ಓಕೆ. ಸೊ ಎನ್ವೈರನ್ಮೆಂಟಲ್ ಇಂಪಾರ್ಟೆಂಟ್ ಒಂದ್ಸಲ ಹೇಳ್ಬಿಡ್ತೀನಿ. ಇಕೋಸಿಸ್ಟಮ್ ಟೈಪ್ಸ್ ಕಾಂಪೋನೆಂಟ್ಸ್ ಇಂಪಾರ್ಟೆಂಟ್. ಫುಡ್ ಚೈನ್, ಫುಡ್ ವೆಬ್ ಇಂಪಾರ್ಟೆಂಟ್. ಎನರ್ಜಿ ಫ್ಲೋ, ಬೇಸಿಕ್ ಎನ್ವೈರನ್ಮೆಂಟ್ ಗೊತ್ತಿರಬೇಕು. ಬಯೋಜಿಯೋ ಕೆಮಿಕಲ್ ಇಂಪಾರ್ಟೆಂಟ್. Then biodiversity hotspot important. Forest type important. Western Ghats important. National Park very important. Wildlife sanctuaries important. Tiger reserves important. Then Project Tiger important. Climate change important. Global warming important. Pollution important. Sustainable development goals important. ಅದು ಬಿಟ್ರೆ ಆಕ್ಟ್ಸ್ಗಳು ನೋಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್, ಸೊ ಮೆಂಟಲ್ ಎಬಿಲಿಟಿ, ಲಾಜಿಕ್, ರೀಸನಿಂಗ್. ನಂಬರ್ ಸಿಸ್ಟಮ್ ಕೇಳ್ತಾರೆ. ಓಕೆ, ದೆನ್ ಪರ್ಸೆಂಟೇಜ್ ಕೇಳ್ತಾರೆ. HCF ಅಂಡ್ LCM ಕೇಳ್ತಾರೆ. ಲಾಸಹ ಮಾಸಹ, ಪ್ರಾಫಿಟ್ ಅಂಡ್ ಲಾಸ್ ಕೇಳ್ತಾರೆ. ರೇಷಿಯೋ ಅಂಡ್ ಪ್ರೊಪೋರ್ಷನ್, ದೆನ್ ಪಾರ್ಟ್ನರ್ಶಿಪ್. ಓಕೆ, ಆವರೇಜ್ ಏಜ್ ಕಂಡುಹಿಡಿಯೋದು ಕೇಳ್ತಾರೆ. ಟೈಮ್ ಅಂಡ್ ವರ್ಕ್ ಇಂಪಾರ್ಟೆಂಟ್. ಟೈಮ್ ಅಂಡ್ ಡಿಸ್ಟೆನ್ಸ್ ಇಂಪಾರ್ಟೆಂಟ್. ಸಿಂಪಲ್ ಇಂಟ್ರೆಸ್ಟ್ ಅಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಇಂಪಾರ್ಟೆಂಟ್. ಓಕೆ, ಇನ್ನೊಂದ್ಸಲ ಹೇಳ್ಬಿಡ್ತೀನಿ ಇಂಪಾರ್ಟೆಂಟ್. Number system important. Okay, HCF and LCM important. Percentage important. Profit and loss, ratio and proportion, average, time and work, then time and distance, simple interest, compound interest. Okay, reasoning and logic ability ನೋಡೋಣ. ಅನಾಲಜಿ, ವರ್ಡ್ ನಂಬರ್. ಓಕೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಕ್ಲಾಸಿಫಿಕೇಶನ್, ಸೀರೀಸ್, ಕೋಡಿಂಗ್, ಡಿಕೋಡಿಂಗ್, ಬ್ಲಡ್ ರಿಲೇಷನ್ ಇಂಪಾರ್ಟೆಂಟ್. ಡೈರೆಕ್ಷನ್ಸ್ ಇಂಪಾರ್ಟೆಂಟ್. ರ್ಯಾಂಕಿಂಗ್ ಇಂಪಾರ್ಟೆಂಟ್. ಸೀಟಿಂಗ್ ಅರೇಂಜ್ಮೆಂಟ್ ಇಂಪಾರ್ಟೆಂಟ್. ಸಿಲೋಜಿಸಮ್ ಇಂಪಾರ್ಟೆಂಟ್. ಸ್ಟೇಟ್ಮೆಂಟ್, ಕ್ಲಾಕ್ ಇಂಪಾರ್ಟೆಂಟ್. ಕ್ಯಾಲೆಂಡರ್ ಇಂಪಾರ್ಟೆಂಟ್.
ಓಕೆ, ಇದ್ರಾಗ ಕೆಲವೊಂದ್ರೆ ಕೇಳಿದರೆ ಮಿರರ್ ಇಮೇಜ್, ವಾಟರ್ ಇಮೇಜ್. ಓಕೆ, ಸೊ ಇದಿಷ್ಟು ಯಾವ್ದು ಅನಾಲಜಿ ಇಂಪಾರ್ಟೆಂಟ್, ಕ್ಲಾಸಿಫಿಕೇಶನ್, ಸೀರೀಸ್ ನೋಡ್ಕೊಳ್ಳಿ, ನಂಬರ್ ಸೀರೀಸ್ ಕ್ವಶನ್ಸ್ಗಳು ಕೇಳ್ತಾರೆ. ದೆನ್ ಬ್ಲಡ್ ರಿಲೇಷನ್, ಡೈರೆಕ್ಷನ್ ಸೆನ್ಸ್, ರ್ಯಾಂಕಿಂಗ್, ಸೀಟಿಂಗ್ ಅರೇಂಜ್ಮೆಂಟ್, ಸಿಲೋಜಿಸಮ್, ಕ್ಲಾಕ್, ಕ್ಯಾಲೆಂಡರ್, ಇದೊಂದು ಸ್ವಲ್ಪ ನೋಡಿ. ಪಜಲ್ ಕೇಳ್ತಾರೆ, ಕ್ಯೂಬ್ ಕೇಳ್ತಾರೆ, ನೆನ್ಪಿರ್ಲಿ. ಕಮ್ಯುನಿಕೇಶನ್ ಪೇಪರ್ 2 ಹೋಗೋಣ. ಓಕೆ, ಇದರಲ್ಲಿ ವರ್ಣಮಾಲೆ ವೆರಿ ಇಂಪಾರ್ಟೆಂಟ್. ಬೇರೆ ಎಲ್ಲ ಓಕೆ, ಹಿಸ್ಟ್ರಿ ಎಲ್ಲ ಕೇಳಲ್ಲ, ವರ್ಣಮಾಲೆ ಇಂಪಾರ್ಟೆಂಟ್. ನಾಮಪದ, ಸರ್ವನಾಮ, ಗುಣವಾಚಕ, ಕ್ರಿಯಾಪದ, ಎಲ್ಲಾದ್ರಿಂದನೂ ಒಂದೊಂದು ಕ್ವಶನ್ ಕೇಳ್ತಾರೆ. ನಾಮಪದ, ಸರ್ವನಾಮ, ಗುಣವಾಚಕ, ಕ್ರಿಯಾಪದ ಎಲ್ಲಾದ್ರಿಂದ ಒಂದ್ ಕ್ವಶನ್ ಕೇಳ್ತಾರೆ. ದೆನ್ ಕ್ರಿಯಾ ವಿಶೇಷಣ, ಇದಿಷ್ಟು. ದೆನ್ ಲಿಂಗ, ವಚನ, ವಿಭಕ್ತಿ ಇಂಪಾರ್ಟೆಂಟ್. ಇದ್ರಿಂದೆಲ್ಲ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ. ದೆನ್ ಕಾಲಗಳು ಕೇಳ್ತಾರೆ, ಸಂಧಿ ಕೇಳ್ತಾರೆ, ಸಮಾಸ ಕೇಳ್ತಾರೆ, ತದ್ದಿತ ಕೇಳ್ತಾರೆ, ಕೃತ್ ಪ್ರತ್ಯಯ ಕೇಳ್ತಾರೆ, ಸಮಾನಾರ್ಥಕ ಪದ, ವಿರುದ್ಧಾರ್ಥಕ ಪದ, ಸಮಾನ ಉಚ್ಚಾರ, ಸಂಯುಕ್ತ ಪದ, ನುಡಿಗಟ್ಟುಗಳು, ಗಾದೆಗಳು, ಇದು ಕೇಳ್ತಾರೆ. ಇದರಿಂದ ಎಲ್ಲ ಒಂದೊಂದು ಕ್ವಶನ್ ಬಂದೇ ಬರುತ್ತೆ. ಓಕೆ, ರಗಳೆಗಳು ಕೇಳ್ತಾರೆ. ಅಲಂಕಾರ ಇಲ್ಲಿ ಮೆನ್ಷನ್ ಆಗಿಲ್ಲ ಅನ್ಸುತ್ತೆ, ಅಲಂಕಾರ ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್. ಓಕೆ, ಇದ್ರಲ್ಲಿ ಯಾವ್ದಾವ್ದು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ವರ್ಣಮಾಲೆ ಮಾತ್ರ ನೋಡ್ಕೊಂಡ್ರೆ ಸಾಕು. ವರ್ಣಮಾಲೆ ಇಂಪಾರ್ಟೆಂಟ್. ಇದೆಲ್ಲದ್ರಿಂದನೂ ಒಂದೊಂದು ಕ್ವಶನ್ ಕೇಳ್ತಾರೆ. ನಾಮಪದ, ಸರ್ವನಾಮ, ಗುಣವಾಚಕ, ಕ್ರಿಯಾಪದ, ಕ್ರಿಯಾ ವಿಶೇಷಣ, ಲಿಂಗ, ವಚನ, ವಿಭಕ್ತಿ ಇಂಪಾರ್ಟೆಂಟ್, ಕಾಲಗಳು ಇಂಪಾರ್ಟೆಂಟ್, ಸಂಧಿ ಇಂಪಾರ್ಟೆಂಟ್, ಅಲಂಕಾರ ಒಂದ್ ಮೆನ್ಷನ್ ಮಾಡಿಲ್ಲ, ಅದೊಂದು ಹಾಕೊಳ್ಳಿ. ಸಮಾಸ ಇಂಪಾರ್ಟೆಂಟ್, ತದ್ದಿತ ಇಂಪಾರ್ಟೆಂಟ್, ಕೃತ್ ಪ್ರತ್ಯಯ ಇಂಪಾರ್ಟೆಂಟ್. ದೆನ್ ಸಮಾನಾರ್ಥಕ ಪದ, ವಿರುದ್ಧಾರ್ಥಕ ಪದ, ದೆನ್ ನುಡಿಗಟ್ಟು ಮತ್ತೆ ಗಾದೆಗಳು ಕೂಡ ಕ್ವಶನ್ಗಳು ಕೇಳಿದ್ದಾರೆ, ಅದು ನೆನಪಲ್ಲೇ. ಇಂಗ್ಲಿಷ್ಗೆ ಹೋಗೋಣ. ಓಕೆ, ನೌನ್ ಇಂಪಾರ್ಟೆಂಟ್. ನೌನ್ ಇಂದ, ಪ್ರೊನೌನ್ ಇಂದ, ಅಡ್ಜೆಕ್ಟಿವ್, ವರ್ಬ್, ಅಡ್ವರ್ಬ್ ಎಲ್ಲದ್ರಿಂದ ಒಂದೊಂದು ಕ್ವಶನ್ಸ್ಗಳು ಬರ್ತವೆ, ನೆನಪಿರ್ಲಿ. ಓಕೆನಾ, ಅಲ್ಲಿಂದ ಇಷ್ಟು ಅಡ್ವರ್ಬ್ ತನಕ ಒಂದೊಂದು ಕ್ವಶನ್ ಆದ್ರೂ ಬರುತ್ತೆ. ಆರ್ಟಿಕಲ್ ವೆರಿ ಇಂಪಾರ್ಟೆಂಟ್. ಓಕೆ, ಪ್ರಿಪೋಸಿಷನ್ ಇಂಪಾರ್ಟೆಂಟ್, conjunction important, interjunction important, tense important, then subject verb agreement. Okay, active and passive voice important, direct and indirect speech important, synonyms, antonyms important, one word substitution, idiom and phrase, vocabulary, error detection, spelling ಕಂಡಿಡಿಯೋದು ರಾಂಗ್, ಎರರ್ ಡಿಟೆಕ್ಷನ್ಗೆ ಹಾಕೊಂತಿನದು, ಅದ್ ಕೇಳ್ತಾರ. ಓಕೆನಾ, ಸೊ ಇಷ್ಟು ಇನ್ನೊಂದ್ಸಲ ಹೇಳ್ತೀನಿ. ಇದೆಲ್ಲದ್ರಿಂದನೂ ಒಂದೊಂದು ಕ್ವಶನ್ಸ್ಗಳು ಕೇಳ್ತಾರೆ, ಪ್ರಿಪೇರ್ ಆಗಿರೆ. ಆರ್ಟಿಕಲ್ ವೆರಿ ಇಂಪಾರ್ಟೆಂಟ್, ಪ್ರಿಪೋಸಿಷನ್, ಕಂಜಂಕ್ಷನ್, ಇಂಟರ್ಜಂಕ್ಷನ್, ಟೆನ್ಸ್, ಆಕ್ಟಿವ್ ಅಂಡ್ ಪಾಸಿವ್ ವಾಯ್ಸ್, ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಸ್ಪೀಚ್, ಸಿನಾನಿಮ್, ಆಂಟೋನಿಮ್. ಓಕೆ, ದೆನ್ ಎರರ್ ಡಿಟೆಕ್ಷನ್ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಹೋಗೋಣ. ಕಂಪ್ಯೂಟರ್, ಫಂಡಮೆಂಟಲ್ಸ್ ಆಫ್ ದಿ ಕಂಪ್ಯೂಟರ್ ಇಂಪಾರ್ಟೆಂಟ್, ಜನರೇಷನ್ ಗೊತ್ತಿರಬೇಕು ಇಂಪಾರ್ಟೆಂಟ್. ದೆನ್ ವಿಜ್ಞಾನಿಗಳು. ಓಕೆ, ಹಾರ್ಡ್ವೇರ್ ಇಂಪಾರ್ಟೆಂಟ್, ಸಾಫ್ಟ್ವೇರ್ ಇಂಪಾರ್ಟೆಂಟ್, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಂಪಾರ್ಟೆಂಟ್, ಇನ್ಪುಟ್ ಡಿವೈಸ್ ಇಂಪಾರ್ಟೆಂಟ್, ಔಟ್ಪುಟ್ ಡಿವೈಸ್ ಎಲ್ಲದ್ರಿಂದ ಕ್ವಶನ್ ಬರುತ್ತೆ. ಔಟ್ಪುಟ್ ಡಿವೈಸ್ ಇಂಪಾರ್ಟೆಂಟ್, ಮೆಮೊರಿ ಅಂಡ್ ಸ್ಟೋರೇಜ್ ಇಂಪಾರ್ಟೆಂಟ್, ಆಪರೇಟಿಂಗ್ ಸಿಸ್ಟಮ್ ಇಂಪಾರ್ಟೆಂಟ್, MS ವರ್ಡ್ ಇಂಪಾರ್ಟೆಂಟ್, MS ಎಕ್ಸೆಲ್ ಇಂಪಾರ್ಟೆಂಟ್, ಪವರ್ ಪಾಯಿಂಟ್ ಇಂದನೂ ಕ್ವಶನ್ ಬರುತ್ತೆ, ಒಂದಾದ್ರೂ ಕ್ವಶನ್ ಬರುತ್ತೆ. ಪ್ರೋಟೋಕಾಲ್ಸ್ ವೆರಿ ಇಂಪಾರ್ಟೆಂಟ್, ಇಂಟರ್ನೆಟ್ ಇಂಪಾರ್ಟೆಂಟ್, ಇಮೇಲ್ ಇಂಪಾರ್ಟೆಂಟ್, ವೆಬ್ ಬ್ರೌಸರ್ ವೆರಿ ಇಂಪಾರ್ಟೆಂಟ್. ಓಕೆ, ಕಂಪ್ಯೂಟರ್ ನೆಟ್ವರ್ಕ್ಸ್ ಇಂಪಾರ್ಟೆಂಟ್, ಟೋಪೋಲಜಿ ಇಂಪಾರ್ಟೆಂಟ್, ನೆಟ್ವರ್ಕ್ ಡಿವೈಸ್ ಇಂಪಾರ್ಟೆಂಟ್, ದೆನ್ ಟ್ರಾನ್ಸ್ಮಿಷನ್ ಮೀಡಿಯಾ. ಓಕೆ, ಸೈಬರ್ ಸೆಕ್ಯೂರಿಟಿ ವೆರಿ ಇಂಪಾರ್ಟೆಂಟ್. ಈ ಆಕ್ಟ್ ಬಗ್ಗೆ ಕ್ವಶನ್ ಕೇಳಿದ್ದಾರೆ. IT ಆಕ್ಟ್, ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್ ಆಕ್ಟ್ಸ್ಗಳು ಏನೇನಿದೆ ಕಾನೂನಿನ ಮೂಲಕ ಅದನ್ನ ನೋಡ್ಕೊಳ್ಳಿ. ವೈರಸ್ ಇಂಪಾರ್ಟೆಂಟ್, ಡಿಜಿಟಲ್ ಪೇಮೆಂಟ್. ಓಕೆ, ಈ ಗವರ್ನೆನ್ಸ್, ಕ್ಲೌಡ್ ಕಂಪ್ಯೂಟಿಂಗ್, ಕಂಪ್ಯೂಟರ್ ಶಾರ್ಟ್ ಕಟ್ಸ್ ನೋಡ್ಕೊಳ್ಳಿ. ದೆನ್ ರೀಸೆಂಟ್ ಟೆಕ್ನಾಲಜೀಸ್ ಕೇಳ್ತಾರೆ. ಓಕೆನಾ, ಸೊ ಇದು ಕಂಪ್ಯೂಟರ್. ಇನ್ನೊಂದ್ಸಲ ಇಂಪಾರ್ಟೆಂಟ್ ಹೇಳ್ತಾ ಹೋಗ್ತೀನಿ.
ಹಿಸ್ಟ್ರಿ ಆಫ್ ಕಂಪ್ಯೂಟರ್ ನೆನಪಿರ್ಲಿ, ಹಾರ್ಡ್ವೇರ್ ಇಂಪಾರ್ಟೆಂಟ್, ಸಾಫ್ಟ್ವೇರ್, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, one second, programming language, input device, okay, output device, memory and storage, operating system, okay. MS ವರ್ಡ್ ಎಕ್ಸೆಲ್ ಇಂದ ಕೇಳ್ತಾರೆ, ಶಾರ್ಟ್ ಕಟ್ಸ್ ಎಲ್ಲ ಆಡ್ ಮಾಡ್ಕೊಳ್ಳಿ ಅದನ್ನ, ಪವರ್ ಪಾಯಿಂಟ್ ಇಂದನೂ ಕೇಳ್ತಾರೆ, ಬಟ್ ಇಂಪಾರ್ಟೆಂಟ್, ಓಕೆನಾ. ಸ್ಟೇಟಸ್ ಬಾರು ಅದೆಲ್ಲ ಕೇಳ್ತಾರೆ, ಏನೇನೆಲ್ಲ ನಮಗೆ ಆಪ್ಷನ್ಸ್ ಗಳಿದಾವಲ್ವಾ ಅದೆಲ್ಲ ಕೇಳ್ತಾರೆ. ಇಂಟರ್ನೆಟ್ ಇಂಪಾರ್ಟೆಂಟ್, ಇಂಟರ್ನೆಟ್ ಪ್ರೋಟೋಕಾಲ್ ಇಂಪಾರ್ಟೆಂಟ್, ಇಂಟರ್ನೆಟ್ ಇಮೇಲ್ ಇಂಪಾರ್ಟೆಂಟ್, ವೆಬ್ ಬ್ರೌಸರ್ ವೆರಿ ಇಂಪಾರ್ಟೆಂಟ್, ದೆನ್ ಕಂಪ್ಯೂಟರ್ ನೆಟ್ವರ್ಕ್ ಇಂಪಾರ್ಟೆಂಟ್, then network device, transmission media, okay, cyber security, then cyber act, virus, then shortcuts, computer shortcuts, okay. ಸೊ ಇದಾಗಿತ್ತು ಪೇಪರ್ 1 ಪೇಪರ್ 2 ಒಂದೇ ವಿಡಿಯೋದಲ್ಲಿ ಮುಗಿಸ್ಕೊಟ್ಟಿದ್ದೀನಿ. ಕನ್ನಡ ಅಂಡ್ ಇಂಗ್ಲಿಷ್ ಮೀಡಿಯಂ ಬೋತ್ ನಿಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಆಗುತ್ತೆ. ಅಂಡ್ ಆದಷ್ಟು ನಾನು ಇದನ್ನೇ ಸೇವ್ ಮಾಡ್ಕೊಂಡು ಇದನ್ನೇ ಕಳಿಸ್ತೀನಿ. ನಾನು ಇಲ್ಲಿ ಏನು ಹೈಲೈಟ್ ಮಾಡಿರೋದು ನಿಮಗೆ ನನ್ನ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣನೇ ಸಿಗುತ್ತೆ. ಅಂಡ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿ ತನಕ ಲವ್ ಯು ಆಲ್, ಬೈ ಬೈ, ಗುಡ್ ನೈಟ್, ಟೇಕ್ ಕೇರ್.